Okay, today is Good Friday, right? ಇವತ್ತು ಶುಭ ಶುಕ್ರವಾರ. Can you turn to neighbor and ask what is good in Good Friday? ಶುಭ ಶುಕ್ರವಾರದಲ್ಲಿ ಏನು ಒಳ್ಳೆಯದಾಗಿದೆ ಎಂಬುದಾಗಿ ನಿಮ್ಮ ಪಕ್ಕದವ್ರ ಹತ್ರ ಕೇಳ್ರಿ. ಏನು ಒಳ್ಳೆಯದಾಗಿದೆ? ಏನು ಒಳ್ಳೆಯದಾಗಿದೆ? ಆಮೆನ್. ಇನ್ನೊಂದ್ಸತಿ ಹೇಳಿರಿ. ಪಾಪದಿಂದ ಬಿಡುಗಡೆ ಆಗಿದೆ. Praise the Lord. ಆಮೆನ್. See, when you look at outside perspective, ನೀವು ಹೊರಗಿನಿಂದ ನೋಡುವಾಗ ಅಥವಾ ಜನರ ಒಂದು ತಿಳುವಳಿಕೆ ಕುರಿತಾಗಿ ನೋಡಿದಾಗ it looks like as if the Savior Christ died on that day. ಕ್ರಿಸ್ತನು ಆ ದಿನದಂದು ತೀರಿ ಹೋದನು, ಸತ್ತು ಹೋದನು ಎಂಬುದಾಗಿ ಜನರು ಹೇಳ್ತಾರೆ. And he was beaten up. ಆತನು ಜಜ್ಜಲ್ಪಟ್ಟನು. See, just now we sung a song that people spit on his face, they mocked at him. ನಾವೀಗ ತಾನೇ ಒಂದು ಹಾಡನ್ನು ಹಾಡಿದೆವು, ಜನರು ಅವ್ರ ಮೇಲೆ ಉಗುಳಿದರು ಎಂಬುದಾಗಿ, ಅವರಿಗೆ ಹೊಡೆದರು ಎಂಬುದಾಗಿ. And after all the suffering, why is it still called as Good Friday? ಈ ಎಲ್ಲ ಒಂದು ನೋವನ್ನು ಅನುಭವಿಸಿದ ಮೇಲೆ ಕೂಡ ಅದನ್ನ ಯಾಕೆ ಶುಭ ಶುಕ್ರವಾರ ಎಂಬುದಾಗಿ ಹೇಳ್ತೇವೆ? Can we call it as suffering day? ಅದನ್ನು ಒಂದು ಸಫರಿಂಗ್ ಅಥವಾ ನೊಂದ ಒಂದು ದಿನ ಎಂಬುದಾಗಿ ಹೇಳ್ಬೋದಾ? It is still a Good Friday. ಅದು ಇನ್ನು ಈ ದಿನದಂದು ನಾವು ಶುಭ ಶುಕ್ರವಾರ ಎಂಬುದಾಗಿ ಹೇಳ್ತೇವೆ. Because it is good for you and me. ಯಾಕಂದ್ರೆ ಇದು ನಮಗೂ ನಿಮಗೂ ಒಳ್ಳೆಯ ದಿನವಾಗಿದೆ. Hallelujah. Hallelujah. Can you turn to neighbor and say it is a Good Friday? ನಿಮ್ಮ ಪಕ್ಕದವರ ತಿರುಗಿ ಹೇಳ್ತೀರಾ ಇದು ಶುಭ ಶುಕ್ರವಾರ ಎಂಬುದಾಗಿ. Praise the Lord. Praise the Lord. You know, somebody commented on one of our YouTube video. ನಮ್ಮ ಯೂಟ್ಯೂಬ್ ವಿಡಿಯೋದಲ್ಲಿ ಯಾರೋ ಒಬ್ರು ಒಂದು ಈ ತರ ಕಾಮೆಂಟ್ ಕೊಟ್ರು. Your savior, he could not save himself. How can he save you? ನಿಮ್ಮ ಒಂದು ರಕ್ಷಕ ಅವನನ್ನೇ ರಕ್ಷಿಸಲಿಕ್ಕೆ ಆಗಲಿಲ್ಲ, ನಿಮ್ಮನ್ನ ಹೇಗೆ ರಕ್ಷಿಸಿದ್ರು ಎಂಬುದಾಗಿ. He could not break the nails and come down. ಆತನಿಗೆ ಆ ಮೊಳೆಯನ್ನು ತೆಗೆದು ಹೊರಬರಲಿಕ್ಕೆ ಆಗಲಿಲ್ಲ. You know, this is the same question somebody asked Jesus Christ on the cross. ಯೇಸು ಕ್ರಿಸ್ತನಿಗೂ ಕೂಡ ಇದೇ ಪ್ರಶ್ನೆಯನ್ನು ಕ್ರೂಜೆಯ ಮೇಲೆ ಯಾರೋ ಕೇಳಿದ್ರು. And I was telling to that brother, it is because of you. ನಾನು ಆ ಸಹೋದರನಿಗೆ ಹೇಳಿದೆ, ಸಹೋದರ ಇದು ನಿನ್ನ ನಿಮಿತ್ತವಾಗಿ ಎಂಬುದಾಗಿ. I told him, if it is him coming out without suffering, then you have to suffer. ಯಾವ ಶ್ರಮ ಇಲ್ಲದೆ ಆತನ ಹೊರಗೆ ಬರುವುದಾದ್ರೆ ನೀನು ಆ ಶ್ರಮೆಯನ್ನು ಅನುಭವಿಸಬೇಕಾಗಿತ್ತು ಎಂಬುದಾಗಿ ಹೇಳಿದೆ. You should have died on the cross, but he died instead of you. ನೀನು ಆ ಕ್ರೂಜೆ ಮೇಲೆ ಸಾಯಬೇಕಿತ್ತು, ಆದ್ರೆ ನಿನ್ನ ನಿಮಿತ್ತವಾಗಿ ಆತನು ಆ ಕ್ರೂಜೆ ಮೇಲೆ ಸತ್ತನು. Amen. Amen. Because he finished it all, it's a Good Friday. ಯಾಕಂದ್ರೆ ಆತನು ಎಲ್ಲ ಮುಗಿಸಿದ ಮೇರೆಗೆ ಅದು ಶುಭ ಶುಕ್ರವಾರ. Amen. Amen. You know why this day is so important? ಯಾಕೆ ಈ ದಿನ ಅಷ್ಟು ಪ್ರಮುಖವಾಗಿದೆ? I'll tell you few incidents that happened in the history. ನಾನು ನಿಮಗೆ ಚರಿತ್ರೆಯಲ್ಲಿ ನಡೆದ ಕೆಲವು ಘಟನೆಗಳನ್ನ ಹೇಳ್ತೇನೆ. When Jesus ascended to heaven, how many disciples he had? ಯೇಸು ಸ್ವರ್ಗಾರೋಹಣ ಆದಾಗ ಎಷ್ಟು ಶಿಷ್ಯರು ಅವರ ಜೊತೆ ಇದ್ರು? How many were there? ಎಷ್ಟಿದ್ರು? Actually, he chose 12 people, right? ಆತನು 12 ಶಿಷ್ಯರನ್ನ ನೇಮಿಸಿದ್ರು ಅಲ್ಲ? In that one fellow is a cheater. ಒಬ್ಬ ಮೋಸಗಾರನಾದ. And he committed suicide. ಅವನು ನೇಲು ಹಾಕಿಕೊಂಡು ಸತ್ತು ಹೋದ. So there were 11 people. 11 ಇದ್ರು. And to them another 100 and some people joined. Totally 120 people were there. 100 ಜನ ಸೇರ್ಪಡೆಯಾಗಿ 100 ಎಷ್ಟೋ ಜನ ಸೇರ್ಪಡೆಯಾಗಿ 120 ಜನ ಇದ್ರು. Okay. ಶಿಷ್ಯರಾಗಿ. By the time Jesus said, "I'm going to heaven, I'll send you Holy Spirit. Wait for him." There were 120 people. ಯೇಸು ಕ್ರಿಸ್ತನು ಸ್ವರ್ಗಾರೋಹಣ ಆಗುವಾಗ ಆತನು ಹೇಳಿದ್ನು ಆ ಶಿಷ್ಯರಿಗೆ, ನಾನು ಹೋಗಿ ಪವಿತ್ರಾತ್ಮನನ್ನ ನಿಮ್ಮ ಜೊತೆ ಕಳಿಸ್ತೇನೆ ಇರಲಿಕ್ಕೆ ಎಂಬುದಾಗಿ. ಆ ಸಂದರ್ಭದಲ್ಲಿ 120 ಶಿಷ್ಯರು ಯೇಸುವಿನ ಜೊತೆ ಇದ್ರು. So only 120 people who are waiting for the Holy Spirit to come. 120 ಜನ ಪವಿತ್ರಾತ್ಮ ಬರ್ತಾನೆ ಎಂಬುದಾಗಿ ಕಾಯ್ತಾ ಇದ್ರು. But today, ಆದ್ರೆ ಈ ದಿನ after 2000 years, 2000 ವರ್ಷಗಳಾದ ನಂತರ 2.382 billion people are following Christ. Hallelujah. Amen. Hallelujah. ಅಂದ್ರೆ 237 ಕೋಟಿ ಜನರು. 237 ಕೋಟಿ ಜನರು. 238 crores of people are following Jesus Christ. 238 ಕೋಟಿ ಜನರು ಆತನನ್ನ ಹಿಂಬಾಲಿಸ್ತಾ ಇದ್ದಾರೆ. Amen. Hallelujah. How 128 become 238 crores? 238 ಕೋಟಿ ಹೇಗೆ ಆಗಲಿಕ್ಕೆ ಸಾಧ್ಯವಾಯಿತು? It is because Christ died on this day and he rose again. ಯಾಕಂದ್ರೆ ಕ್ರಿಸ್ತನು ಈ ದಿನದಂದು ಸತ್ತು ಮೂರನೇ ದಿನ ಎದ್ದು ಬಂದ ನಿಮಿತ್ತವಾಗಿಯೇ. Hallelujah. That number is not sufficient if you bring all of them like this together like a congregation. ಈ ಸಂಖ್ಯೆ ಸಾಕಾಗುದಿಲ್ಲ. ಎಲ್ಲರನ್ನ ನಾವು ಒಂದು ಗುಂಪಾಗಿ ಒಂದು ಚರ್ಚ್ ಆಗಿ ಸೇರಿಸಿದ್ರೆ This church is not enough. ಈ ಸಭೆ ಸಾಕಾಗುದಿಲ್ಲ. How many can sit in this church? ಈ ಸಭೆಯಲ್ಲಿ ಎಷ್ಟು ಮಂದಿ ಕೂತ್ಕೊಳ್ಬಹುದು? ಮೇಲೆ ಕೆಳಗೆ ಎಲ್ಲ ಸೇರಿಸಿ ಒಂದು 600 ಕೂತ್ಕೋಬೋದಾ? 600 ಕೂತ್ಕೊಳ್ಬಹುದು. So as people get saved, we have to extend the church compound. ಜನರು ಇನ್ನೂ ರಕ್ಷಣೆ ಹೊಂದುತ್ತಾ ಇರುವಾಗ ನಾವು ಚರ್ಚ್ ಕಾಂಪೌಂಡ್ ಅನ್ನು ಎಕ್ಸ್ಟೆಂಡ್ ಮಾಡಬೇಕಾಗುತ್ತೆ. Okay, see 238 crores of people. 238 ಕೋಟಿ ಜನರು. This church is not enough.
ಅವರಿಗೋಸ್ಕರ ಈ ಸಭೆ ಸಾಲುವುದಿಲ್ಲ. Udupi is not enough. ಉಡುಪಿ ಕೂಡ ಸಾಲದೆ ಹೋಗ್ಬೋದು. Karnataka is not enough. ಕರ್ನಾಟಕ ಕೂಡ ಸಾಲದೆ ಹೋಗ್ಬೋದು. Entire India, if you put everybody together, they cannot stand. It is not enough. ಇಂಡಿಯಾದಲ್ಲಿ ನಾವೆಲ್ಲರನ್ನ ಒಟ್ಟಿಗೆ ಸೇರ್ಪಡೆ ಮಾಡಿಸಿದ್ರು ಕೂಡ ಸಾಕಾಗ್ಲಿಕ್ಕಿಲ್ಲ. Hallelujah. Hallelujah. Hello. You cannot fit so many people if you combine China and India together. ಚೈನಾ ಮತ್ತೆ ಇಂಡಿಯಾ ಒಟ್ಟಿಗೆ ಸೇರಿಸಿದ್ರೆ ನಿಮಗೆ ಅದು ಜನರನ್ನ ಒಕ್ಕೂಡಿಸ್ಲಿಕ್ಕೆ ಆಗ್ಲಿಕ್ಕಿಲ್ಲ. Okay, if you combine China, India and Russia, oh maybe some people can stand and sit together. ಚೈನಾ ಇಂಡಿಯಾ ರಷ್ಯಾ ಸೇರಿಸಿದ್ರೆ ಒಟ್ಟಿಗೆ ಜನರು ನಿಲ್ಬಹುದು So ಸ್ಥಳದಲ್ಲಿ. So the number of people who are following Jesus Christ is almost as big as Asia. ಸೊ ನಾವು ನೋಡೋದಾದ್ರೆ ಯೇಸು ಕ್ರಿಸ್ತನನ್ನು ಹಿಂಬಾಲಿಸುವ ಜನ ಏಷ್ಯಾದಷ್ಟು ದೊಡ್ಡದಾಗಿದೆ. ಅಂದ್ರೆ ಅವ್ರು ಸೇರ್ಪಡೆ ಆಗೋದು. Hallelujah. Hallelujah. 12 people 12 ಜನ who don't know the language, ಯಾವ ಭಾಷೆ ಬರಲಿಲ್ಲ ಅವರಿಗೆ, they don't know education, ಅವರಿಗೆ ಓದು ಕಲಿಕೆ ಇರಲಿಲ್ಲ, they were all fishermen. ಅವರೆಲ್ಲ ಬೆಸ್ತರಾಗಿದ್ರು. And when Christ finished work happened in their life, ಆ ಕ್ರಿಸ್ತನ ಒಂದು ಕೆಲಸ ಕ್ರಿಸ್ತನು ಮುಗಿಸಿದಂತ ಕೆಲಸ ಅವರ ಹೃದಯದಲ್ಲಿ ಆದಾಗ they became 2.38 crores and it is still expanding. ಅವರು 238 ಕೋಟಿ ಜನರಾದ್ರು, ಅದು ಇನ್ನೂ ಹೆಚ್ಚುತ್ತಾ ಇದೆ. Hallelujah. Hallelujah. Praise the Lord. Praise the Lord. Are you giving any excuse today saying that I am too young to serve the Lord? ನಾನು ತುಂಬಾ ಚಿಕ್ಕದಾಗಿದ್ದೇನೆ, ತುಂಬಾ ಯೌವನಸ್ಥನು ದೇವರ ಸೇವೆಯನ್ನು ಮಾಡಲು ಎಂಬುದಾಗಿ ನೀವು ಯೋಚಿಸ್ತಾ ಇದ್ದೀರಾ? Or if you are thinking like I am too old to do anything for the Lord? ಅಥವಾ ನಾನು ತುಂಬಾ ಮುಪ್ಪಿನವನಾಗಿದ್ದೇನೆ, ಏನಾದ್ರೂ ಕೆಲಸ ಮಾಡ್ಲಿಕ್ಕೆ ದೇವರದು ಎಂಬುದಾಗಿ ನೀವು ಯೋಚಿಸ್ತಾ ಇದ್ದೀರಾ? Some people say that now I am retired, my life is over. What is there in that? ಕೆಲವರು ಹೇಳ್ತಾರೆ ನಾನು ಆಲ್ರೆಡಿ ರಿಟೈರ್ ಆಗಿದ್ದೇನೆ, ನನ್ನ ಜೀವಿತದಲ್ಲಿ ಇನ್ನೇನಿದೆ. You know, all these excuses even the disciples had. ಈ ಎಲ್ಲಾ ಒಂದು ಎಕ್ಸ್ಕ್ಯೂಸ್ಗಳು ಆ ಶಿಷ್ಯರಿಗೆ ಕೂಡ ಇತ್ತು. But when they let the Holy Spirit work in them, ಆದರೆ ಪವಿತ್ರಾತ್ಮನ ಅವರ ಜೀವಿತದಲ್ಲಿ ಕೆಲಸ ಮಾಡಲು ಅವರು ಬಿಟ್ಟಾಗ they changed the world. ಅವರು ಈ ಲೋಕವನ್ನು ಬದಲಾಯಿಸಲು ಸಾಧ್ಯವಾಯಿತು. Amen. Amen. Praise the Lord. Praise the Lord. Whether you believe it or not, ನೀವು ಇದನ್ನ ನಂಬ್ತೀರಾ ಇಲ್ವೋ, whether you believe in Christ or not, ನೀವು ಕ್ರಿಸ್ತನನ್ನ ನಂಬ್ತೀರಾ ಇಲ್ವೋ, the whole world is divided as before Christ and after ಈ Christ. ಲೋಕವು ಕ್ರಿಸ್ತ ಪೂರ್ವ ಕ್ರಿಸ್ತ ಶಕ ಎಂಬುದಾಗಿ ಭಾಗವಾಗಿದೆ ಅಲ್ವಾ? Hallelujah. Hallelujah. You know, even if you are a hater of Christianity, ನೀವು ಕ್ರೈಸ್ತನ ವಿರೋಧಿ ಆದ್ರೂ ಕೂಡ you have to accept that your birthday is after Christ or before Christ. ನಿಮ್ಮ ಬರ್ತ್ಡೇನು ಕೂಡ ಕ್ರಿಸ್ತ ಪೂರ್ವ ಕ್ರಿಸ್ತ ಶಕ ಎಂಬುದಾಗಿ ಲೆಕ್ಕಿಸಲ್ಪಡುತ್ತಾ ಇದೆ. Hallelujah. Hallelujah. Without Christ there is no world. ಕ್ರಿಸ್ತನು ಇಲ್ಲದಿದ್ದರೆ ಈ ಲೋಕವೂ ಇಲ್ಲ. Amen. Amen. It is the power of Christ that is at work. ಕ್ರಿಸ್ತನ ಒಂದು ಶಕ್ತಿ ನಮ್ಮ ಜೀವಿತದಲ್ಲಿ ಕಾರ್ಯ ಮಾಡ್ತಾ ಇದೆ. So today as we gather for this Good Friday, ಇವತ್ತು ನಾವು ಒಕ್ಕೂಡುವಾಗ ಈ ಗುಡ್ ಫ್ರೈಡೆ ಅಥವಾ ಶುಭ ಶುಕ್ರವಾರದ ದಿನದಂದು I want to tell you about what happened in those days. ಆ ದಿನದಲ್ಲಿ ಏನು ಆಯಿತು ಎಂಬುದಾಗಿ ನಾನು ನಿಮಗೆ ಹೇಳ್ತೇನೆ. On the day when he died on the cross. ಕ್ರಿಸ್ತನು ಕ್ರೂಚಿಯಲ್ಲಿ ಶ್ರಮೆ ತಾಳಿದ ದಿನದಂದು ಏನಾಯಿತು ಎಂಬುದಾಗಿ ನೋಡೋಣ. Usually we don't think of it or remind ourselves about ನಾವು it. ದಿನ ನಿತ್ಯ ನಾವು ಇದರ ಕುರಿತಾಗಿ ಆಲೋಚಿಸುವುದಿಲ್ಲ, ಹೇಳುವುದಿಲ್ಲ. But let us try to see what happened. ಆದ್ರೆ ಇವತ್ತು ಏನಾಯಿತು ಎಂಬುದಾಗಿ ನಾವು ನೋಡೋಣ. You know, when Jesus divided the bread and the wine and said, this is my flesh and this is my blood, you drink of it and eat of it. ಆ ರೊಟ್ಟಿ ಮತ್ತು ಪಾನವನ್ನು ದೇವರು ಆ ರೊಟ್ಟಿಯನ್ನು ಮುರಿದು ಆ ಪಾನವನ್ನು ಶಿಷ್ಯರಿಗೆ ಕೊಟ್ಟಾಗ ಇದು ನನ್ನ ದೇಹ, ಇದು ನನ್ನ ರಕ್ತ ಎಂಬುದಾಗಿ ಹೇಳಿದಾಗ, You remember that story? ನಿಮಗೆ ಅದು ಗೊತ್ತಾ? ಆ Yes. ಸನ್ನಿವೇಶ ಗೊತ್ತಲ್ಲ, ಸಂದರ್ಭ. See, that was few hours before he was taken up for crucifixion. ಆ ಒಂದು ರೊಟ್ಟಿ ಮುರಿವಿಗೆ ಯಾವಾಗಾಯ್ತು ಎಂಬುದಾಗಿ ಹೇಳಿದ್ರೆ ಯೇಸು ಕ್ರಿಸ್ತನು ಕ್ರೂಜೆ ಹಾಕಿಸಲ್ಪಡುವ ಕೆಲವು ಕ್ಷಣದ ಮುಂಚೆ ಆದ ಘಟನೆ. You know, while breaking the bread, he tells to one of the disciples that somebody is going to cheat me or deceive me among you. ಈ ರೊಟ್ಟಿ ಮುರಿಯುವ ಸಂದರ್ಭದಲ್ಲಿ ಶಿಷ್ಯರ ಜೊತೆ ಹೇಳ್ತಾನೆ, ನಿಮ್ಮಲ್ಲಿ ಒಬ್ಬನು ನನ್ನನ್ನು ಅವರ ಕೈಗೆ ಹಿಡಿಸಿ ಕೊಡುವನು ಎಂಬುದಾಗಿ, ಯಾರೋ ನನ್ನನ್ನು ಮೋಸಪಡಿಸ್ತಾರೆ. And Judas Iscariot asked the Lord, is it me? ಯೂದ ಇಸ್ಕರಿಯೋತನಾದ ಯೂದ ಕೇಳ್ತಾನೆ, ಅದು ನಾನಾ ಎಂಬುದಾಗಿ. And Jesus says, you know, whatever you have decided, just go and do it. ನೀನೇ ಬಲ್ಲೆ, ನೀನೇನು ಯೋಚಿಸಿದಿ ಅದನ್ನು ಮಾಡು ಎಂಬುದಾಗಿ. You know, with all the burden in his heart, ಆತನ ಹೃದಯದಲ್ಲಿ ತುಂಬಾ ಭಾರವಿತ್ತು. but Jesus still loved all his disciples. ಆದ್ರೆ ಯೇಸು ಸ್ವಾಮಿ ತನ್ನ ಶಿಷ್ಯರನ್ನು ಅತಿ ಹೆಚ್ಚಾಗಿ ಪ್ರೀತಿಸಿದನು. And he decided to make sure that everybody stays in faith. ಎಲ್ಲರೂ ನಂಬಿಕೆಯಲ್ಲಿ ಇರಬೇಕೆಂಬುದಾಗಿ ಆತನ ಉದ್ದೇಶವೂ ಕೂಡ ಆಗಿತ್ತು. So when he was telling them, see, in another few hours they are going to catch me. ಇನ್ನು ಕೆಲವು ಕ್ಷಣಗಳಲ್ಲಿ ಅವರು ನನ್ನನ್ನು ಹಿಡಿಲಿಕ್ಕೆ ಬರ್ತಾರೆ ಎಂಬುದಾಗಿ ಯೇಸು ಸ್ವಾಮಿ ಶಿಷ್ಯರ ಜೊತೆ ಹೇಳಿದರು. Okay, are you all here with me? ನೀವೆಲ್ಲರೂ ನನ್ನ ಜೊತೆ ಇದ್ದೀರಾ? Yes, can you all show me your hands? ನಿಮ್ಮ ಕೈಗಳನ್ನು ಮೇಲೆ ಎತ್ತಿ ನನಗೆ ತೋರಿಸಬಹುದಾ? Praise the Lord. Okay. Praise the Lord. So imagine what I'm trying to say. Imagine this ನಾನು story. ನಿಮಗೆ ಹೇಳುವುದನ್ನ ನೀವು ಕಲ್ಪನೆ ಮಾಡ್ಕೊಂಡು ನೋಡಿ. So he was telling to his disciples, ಆತನು ಶಿಷ್ಯರಿಗೆ ಈ ರೀತಿಯಾಗಿ ಹೇಳ್ತಿದ್ದ, in few hours they are going to catch me. ಕೆಲವು ಕ್ಷಣದಲ್ಲಿ ಅವರು ನನ್ನನ್ನು ಹಿಡಿದು ಕೊಡ್ತಾರೆ ಎಂಬುದಾಗಿ. And you need to be prepared. ನೀವು ತಯಾರಿ ನಡೆಸಬೇಕು. And all of you are going to, you know, leave and get scattered. ನೀವೆಲ್ಲರೂ ವಿಸ್ತರಿಸಲ್ಪಡ್ತೀರಾ, ಹರಡ್ತೀರಾ ಎಂಬುದಾಗಿ. Okay, but Peter goes and meets Jesus Christ personally.
Peter goes and meets Jesus Christ personally. ಪೇತ್ರನು ಯೇಸು ಸ್ವಾಮಿಯ ಬಳಿಗೆ ಹೋಗಿ ಆತನ ಜೊತೆ ಮಾತಾಡ್ತಾನೆ. And he says, Lord, if anybody leaves you, I will not leave you. ಪೇತ್ರನು ಹೇಳ್ತಾನೆ, ಯೇಸು ಸ್ವಾಮಿ, ಯಾರೇ ನಿನ್ನನ್ನು ಬಿಟ್ಟರು ನಾನು ನಿನ್ನನ್ನು ಬಿಡುವುದಿಲ್ಲ ಎಂಬುದಾಗಿ. See what a statement that Peter is giving. ಪೇತ್ರನು ಕೊಟ್ಟಂತ ಒಂದು ವಾಕ್ಯವನ್ನು ನೋಡಿ, ಆತನು ಹೇಳಿದಂತ He ನೋಡಿ. is boldly saying, Lord, if all the disciples leave you, still I won't leave you. ಆತನು ಧೈರ್ಯದಿಂದ ಹೇಳ್ತಿದ್ದಾನೆ, ಶಿಷ್ಯರು ನಿನ್ನನ್ನು ಬಿಟ್ಟರು ಕೂಡ ನಾನು ನಿನ್ನನ್ನು ಬಿಟ್ಟು ಕೊಡುವುದಿಲ್ಲ. And no matter what happens, I am going to stay for you. ಏನಾದ್ರೂ ಕೂಡ ನಾನು ನಿನ್ನ ಜೊತೆ ಇರ್ತೇನೆ. So Jesus tells, he knows already that Jesus says that, you are going to say that I don't know you 3 times. ಆ ಸಂದರ್ಭದಲ್ಲಿ ಯೇಸು ಹೇಳ್ತಾರೆ, ನೀನು ಹೇಳ್ತೀಯ ಈ ವಾಕ್ಯ, ನಾನು ನಿನ್ನನ್ನು ಅರಿಯೇನು ಎಂಬುದಾಗಿ ನೀನು 3 ಸಾರಿ ಹೇಳ್ತೀಯ ನನ್ನ ಕುರಿತಾಗಿ ಎಂಬುದಾಗಿ. 3 times you will tell, I don't know who's Jesus Christ. 3 ಸಾರಿ ನೀನು ಹೇಳ್ತೀಯ, ನಂಗೆ ಯೇಸು ಸ್ವಾಮಿ ಯಾರೆಂಬುದಾಗಿ ಅರಿಯೇನು ಎಂಬುದಾಗಿ. And Peter say, ನಾನು ಯಾಕೆ ಹೇಳ್ತೇನೆ, I will stand for you. ಪೇತ್ರ ಹೇಳ್ತಾನೆ ಈ ರೀತಿಯಾಗಿ, ನಾನು ಯಾಕೆ ಹೇಳ್ತೇನೆ, ನಾನು ನಿನ್ನ ಜೊತೆ ನಿಲ್ತೇನೆ, ನಿನಗಾಗಿ ನಿಲ್ತೇನೆ And ಎಂಬುದಾಗಿ. Jesus is saying, wait and see till morning. ನೀನು ಮುಂಜಾನೆವರೆಗೆ ಕಾದು ನೋಡು ಎಂಬುದಾಗಿ ಯೇಸು ಸ್ವಾಮಿ Many ಹೇಳ್ತಾರೆ. times we give promises to God like that. ಹಲವಾರು ಬಾರಿ ನಾವು ದೇವರಿಗೆ ಈ ರೀತಿಯಾದಂತಹ ಒಂದು ಪ್ರಾಮಿಸ್ ಅಥವಾ ವಾಗ್ದಾನವನ್ನು ಕೊಡ್ತೇವಲ್ಲ. From today I am going to be the best disciple. ಇವತ್ತಿನಿಂದ ನಾನು ಉತ್ತಮ ಶಿಷ್ಯಳಾಗ್ತೇನೆ. Every Sunday promise of God, yes, God has given me promise. ಪ್ರತಿ ಸಂಡೇ ದೇವರು ಕೊಟ್ಟಂತ ವಾಗ್ದಾನ ಹೌದು ನನಗೆ ಎಂಬುದಾಗಿ. But by Thursday comes, ಆದ್ರೆ ಥರ್ಸ್ಡೇ ಬರುವಾಗ, or Friday comes, ಶುಕ್ರವಾರ ಬಂದಾಗ we are in the lowest of faith. ನಾವು ನಂಬಿಕೆಯ ಒಂದು ಕೊನೆಯ ಕೀಳು ಭಾಗದಲ್ಲಿ ಇರ್ತೇವೆ, ಅತಿ ಕಡಿಮೆಯಾದ ನಂಬಿಕೆಯನ್ನು. And by Saturday some people go and enjoy and watch movies and drink outside. ಶನಿವಾರ ಕೆಲವರು ಹೋಗಿ ಪಾರ್ಟಿ ಮಾಡ್ತಾರೆ ಅಥವಾ ಹೋಗಿ ಡ್ರಿಂಕ್ಸ್ ಮಾಡಿ ಬರ್ತಾರೆ. But Sunday again, ಆದ್ರೆ ಶನಿವಾರದಂದು, Sunday ಭಾನುವಾರದಂದು again, ಮತ್ತೊಂದು ಬಾರಿ I'm going to be the best disciple. ನಾನು ಉತ್ತಮವಾದಂತ ಶಿಷ್ಯರಾಗ್ತೇನೆ ಎಂಬುದಾಗಿ. That is how Peter was. ಪೇತ್ರನು ಕೂಡ ಅದೇ ರೀತಿಯಾಗಿದ್ದ. But Jesus said, ಆದ್ರೆ ಯೇಸು ಸ್ವಾಮಿ ಹೇಳಿದ್ರು, you will deny me 3 times, but I pray to the Father that your faith will be intact. ಆಮೆನ್. ನೀನು 3 ಬಾರಿ ನನ್ನನ್ನು ಅಲ್ಲಗಳಿತೀಯ, ಆದ್ರೆ ನಾನು ನಿಂಗೋಸ್ಕರ ಪ್ರಾರ್ಥಿಸ್ತೇನೆ ನನ್ನ ತಂದೆಯ ಬಳಿ, ನಿನ್ನ ನಂಬಿಕೆಯು ದೃಢವಾಗಿರಲಿ ಎಂಬುದಾಗಿ. Hallelujah. Hallelujah. Praise God. Praise the Lord. After some time he goes for prayer. ಸ್ವಲ್ಪ ಸಮಯ ಆದ ಬಳಿಕ ಆತನು ಪ್ರಾರ್ಥನೆಗೆ ಹೋಗ್ತಾನೆ. ಯೇಸು ಸ್ವಾಮಿ In prayer there was so much of pressure in his emotions that the sweat became blood. ಆತನ ಒಂದು ಪ್ರಾರ್ಥನೆಯಲ್ಲಿ ಅಷ್ಟು ಒಂದು ಇಮೋಷನ್ಸ್ ಇತ್ತು, ಅಷ್ಟು ನೋವು ಇತ್ತು, ಆ ಒಂದು ಆತನ ಬೆವರು blood, ರಕ್ತವಾಗಿ ಪರಿಣಮಿಸಿತಂತೆ. Okay, Luke as a doctor he writes these things. ಲೂಕನು ಒಂದು ವೈದ್ಯನಾಗಿದ್ದ. ಲೂಕ ಈ ಎಲ್ಲಾ ವಿಷಯಗಳನ್ನು ಆತನ ಪುಸ್ತಕದಲ್ಲಿ ಬರೀತಾನೆ. When you have so much of mental pressure, when your BP is at the peak, even the blood will start oozing out from the skin. ನೀವು ಆ ಒಂದು ಸ್ಟ್ರೆಸ್ ಅಥವಾ ಒಂದು ಇಮೋಷನ್ಸ್, ನಮ್ಮ ನೋವು ನಮ್ಮ ಜೀವಿತದಲ್ಲಿ ಇದ್ದಾಗ ಅದು ಆ ಒಂದು ನೀರು ಕೂಡ ಅಥವಾ ಅದು ಬೆವರು ಕೂಡ ರಕ್ತವಾಗಿ ಪರಿಣಮಿಸ್ತದೆ ಎಂಬುದಾಗಿ ಒಂದು ಸೈಂಟಿಫಿಕ್ ಆಗಿ ಹೇಳ್ತಾರೆ. Okay, and he was so he knows in another few hours he's going to be completely destroyed. ಕೆಲವು ಕ್ಷಣದಲ್ಲಿ ಆತನನ್ನ ಕ್ರೂಚಿಗೆ ಹಾಕ್ತಾರೆ ಎಂಬುದಾಗಿ ಆತನಿಗೆ ತಿಳಿದಿತ್ತು. At one point he asked the Father, is it possible to remove this problem from me? ಒಂದು ಸಂದರ್ಭದಲ್ಲಿ ಆತನು ತನ್ನ ತಂದೆಯ ಬಳಿ ಕೇಳ್ತಾನೆ ಕೂಡ, ಈ ಪಾತ್ರೆಯನ್ನು ನನ್ನಿಂದ ತೊಲಗಿಸಬಹುದಾ ಎಂಬುದಾಗಿ. But again he says, no, only your will be done. ಆದ್ರೆ ಆತನು ಮತ್ತೊಂದು ಬಾರಿ ಹೇಳ್ತಾನೆ, ಇಲ್ಲ, ನಿನ್ನ ಚಿತ್ತದಂತೆ ಎಲ್ಲ ಆಗಲಿ ಎಂಬುದಾಗಿ. As he was praying, ಆತನು ಪ್ರಾರ್ಥಿಸ್ತಾ ಇರುವಾಗ Judas comes, ಇಸ್ಕರಿಯೋತ ಯೂದನು ಬರ್ತಾನೆ, gives him a sweet kiss. ಆತನಿಗೆ ಒಂದು ಮುತ್ತನ್ನಿಡ್ತಾನೆ. But it is not sweet, it's a kiss of death. ಅದು ಸಿಹಿಯಾದಂತಹ ಮುತ್ತಲ್ಲ, ಅದು ಒಂದು ಮರಣದ ಮುತ್ತು. Okay, and the soldiers will come and capture Jesus Christ. ಆ ಒಂದು ಸೋಲ್ಜರ್ಸ್ ಬಂದು, ಸೈನಿಕರು ಬಂದು ಯೇಸು ಸ್ವಾಮಿನ ಹಿಡ್ಕೊಳ್ತಾರೆ. And then they go and they start to hit him, beat him, tear his clothes. ಆತನನ್ನ ಹೊಡೆದು ಬಡ್ದು ಆತನ ವಸ್ತ್ರವನ್ನ ಅವರು ಚದರಿ ಹಾಕಿ ಅದನ್ನ ತೆಗಿತಾರೆ. Early morning at 6 o'clock. ಮುಂಜಾನೆ ವೇಳೆ 6 ಗಂಟೆಗೆ Everybody is outside the court. ಎಲ್ಲರೂ ಹೊರಗೆ ಇದ್ದಾರೆ ಆ ಒಂದು ತೀರ್ಪಿನ ಸ್ಥಳದಲ್ಲಿ. And it was very cold. ತುಂಬಾ ಚಳಿಯಾಗಿತ್ತು ಆ ಸಂದರ್ಭದಲ್ಲಿ. And some people have put the campfire and they're sitting around it. ಎಲ್ಲರೂ ಬೆಂಕಿ ಹಚ್ಚಿ ಅದರ ಸುತ್ತಲೂ ಕೂತಿದ್ದಾರೆ. But Jesus was inside the court yard, tied with chains. ಆದ್ರೆ ಯೇಸು ಸ್ವಾಮಿ ಆ ಒಂದು ತೀರ್ಪಿನ ಸ್ಥಳದಲ್ಲಿ ಫುಲ್ ಒಂದು ಸರಪಣಿಯಿಂದ ಸುತ್ತಿಸಲ್ಪಟ್ಟವರಾಗಿದ್ರು. That's when the soldiers started to hit on his back. ಆಗ ಸೈನಿಕರು ಬಂದು ಯೇಸುವನ್ನ ಹೊಡಿಲಿಕ್ಕೆ ಶುರು ಮಾಡಿದ್ರು ಆ ಚಾಟಿ ಏಟಿನ ಮೂಲಕ. Okay, and every whip had some hooks to hold his skin and pull the flesh. ಸಾಧಾರಣವಾದ ಚಾಟಿ ಅಲ್ಲ, ಆ ಚಾಟಿಗಳಲ್ಲಿ ಒಂದು ಶಾರ್ಪ್ ಮುಳ್ಳು ಆಗಿತ್ತು. ಅದು ಒಡೆದಾಗ ಮಾಂಸ ಸಹಿತ ಕಿತ್ತು ಹೊರ ಬರ್ತಾ ಇತ್ತು. Outside the court in the campfire Peter was sitting.
ಹೊರಗೆ ಆ ತೀರ್ಪಿನ ಒಂದು ಸ್ಥಳದ ಹೊರಗೆ ಪೇತ್ರನು ಅಲ್ಲಿ ಜನರು ಬೆಂಕಿ ಹಾಕಿ ಕೂತಿದ್ರಲ್ಲ ಆ ಸ್ಥಳದಲ್ಲಿ ಇದ್ದನು. And Jesus is looking at him. ಯೇಸು ಸ್ವಾಮಿ ಆ ಪೇತ್ರನನ್ನ ನೋಡ್ತಾ ಇದ್ದಾರೆ ದೂರದಿಂದ. People were beating Jesus Christ. ಈ ಜನರು ಯೇಸುವನ್ನ ಹೊಡಿತಾ ಇದ್ದಾರೆ. And in the pain he is looking at Peter over there. ಆ ನೋವಿನಲ್ಲಿ ಆ ಪೇತ್ರನನ್ನು ದೂರದಿಂದ ಯೇಸು ಸ್ವಾಮಿ ನೋಡ್ತಾ ಇದ್ದಾರೆ. Somebody asked Peter, ಯಾರ ಪೇತ್ರನ ಹತ್ರ ಕೇಳ್ತಾರೆ, are you not the disciple of Jesus? ನೀನು ಯೇಸು ಸ್ವಾಮಿಯ ಶಿಷ್ಯನಲ್ವೋ, ಶಿಷ್ಯನಲ್ಲಿ ಒಬ್ಬನಲ್ವೋ ಎಂಬುದಾಗಿ. Peter was so scared. ಪೇತ್ರನು ಭಯಭ್ರಾಂತನಾದನು. When Jesus was looking at Peter, ಯೇಸು ಸ್ವಾಮಿ ಪೇತ್ರನನ್ನು ನೋಡಿದಾಗ Peter says, I don't know this man. ಪೇತ್ರನು ಹೇಳ್ತಾನೆ, ನಂಗೆ ಈ ಮನುಷ್ಯ ಯಾರೆಂಬುದಾಗಿ ಗೊತ್ತಿಲ್ಲ. Somebody is torturing that man, I don't know who he is. ಆ ಮನುಷ್ಯನಿಗೆ ಯಾರೋ ಹೊಡಿತಾ ಇದ್ದಾರೆ, ಅವ್ನು ಯಾರೆಂಬುದಾಗಿ ನಂಗೆ ಗೊತ್ತಿಲ್ಲ. See, everybody left Jesus Christ. ಎಲ್ಲರೂ ಯೇಸುವನ್ನು ಬಿಟ್ಟು ಹೋದ್ರು. Even the closest of his disciples, Peter, denied him just right in front of his eyes. ಆತನ ಆತ್ಮೀಕನಾದಂತಹ ಶಿಷ್ಯ ಯೇಸು ಸ್ವಾಮಿಯ ಕಣ್ಣೆದುರೇ ಆತನು ಯಾರು ಎಂಬುದಾಗಿ ನಂಗೆ ಗೊತ್ತಿಲ್ಲ ಎಂಬುದಾಗಿ ಹೇಳಿದ್ನು. And they placed the crown of thorns on his head and they twisted it. ಆ ಮುಳ್ಳು ಕಿರೀಟವನ್ನು ಯೇಸು ಸ್ವಾಮಿಯ ತಲೆ ಮೇಲೆ ಇಟ್ಟು ಅದನ್ನು ತಿರುಗಿಸಿದ್ರು. And the blood started to ooze out. ಆಗ ರಕ್ತವು ಆತನ ತಲೆಯಿಂದ ಸುರಿತಾ ಇತ್ತು. They gave him one cross. ಆತನಿಗೆ ಒಂದು ಕ್ರಾಸ್ ಕೊಟ್ರು, ಕ್ರೂಜೆ ಕೊಟ್ರು. Okay, and it was very heavy wood piece. ಆ ಕ್ರೂಜೆ ಮರದಿಂದ ಮಾಡಿದಂತ ಒಂದು ಭಾರವಾದಂತಹ ಕ್ರೂಜೆ ಆಗಿತ್ತು. And everybody started to shout, "Oh, King of Jews, King of Jews." They were mocking ಯೆಹೂದ್ಯರ him. ಯೆಹೂದ್ಯರ ರಾಜನೇ ಎಂಬುದಾಗಿ ಎಲ್ಲರೂ ಹಾಸ್ಯಪರವಾಗಿ ಹೇಳ್ತಾ ಇದ್ರು. And they were hitting him and taking him to the Calvary. ಆತನನ್ನು ಹೊಡೆದುಕೊಂಡೇ ಆ ಕಲ್ವಾರಿ ಬೆಟ್ಟದ ಕಡೆಗೆ ಆತನನ್ನ ಸಾಗಿಸ್ತಾ ಇದ್ರು. You know what is that the mount or the hill called as? ಆ ಬೆಟ್ಟಕ್ಕೆ ನಾವೇನ್ ಹೇಳ್ತೇವೆ? What is that? Golgotha, right? ಗೊಲ್ಗೊತ್ತಾ ಎಂಬುದಾಗಿ. What is the meaning of Golgotha? ಗೊಲ್ಗೊತ್ತಾ ಎಂಬುದಾಗಿ ಹೇಳಿದ್ರೇನು? The place of skulls. ಬುರುಡೆ ಇರುವ ಸ್ಥಳ, ಬುರುಡೆಗಳು ಇರುವ ಸ್ಥಳ. So it is representing the death. ಅಂದ್ರೆ ಅದು ಮರಣದ ಸಂಕೇತವಾಗಿದೆ. So Jesus was taken up there. ಯೇಸು ಸ್ವಾಮಿಯನ್ನ ಅಲ್ಲಿಗೆ ಕರೆದೊಯ್ಯುತ್ತಾ ಇದ್ರು. He could not carry the cross and somebody helped him. ಆತನಿಗೆ ಕ್ರೂಜನ್ನು ಹಿಡಿದುಕೊಳ್ಳಲಾಗ್ಲಿಲ್ಲ, ಯಾರೋ ಆತನಿಗೆ ಸಹಾಯ ಮಾಡಿದ್ರು. Finally in the morning 9 o'clock. ಕೊನೆಯದಾಗಿ ಬೆಳಿಗ್ಗೆ ಮುಂಜಾನೆ ವೇಳೆ 9 ಗಂಟೆಗೆ he was put on the cross. ಆತನನ್ನ ಕ್ರೂಜಿಗೆ ಏರಿಸಲ್ಪಟ್ಟಿತು. Then they put nails to his wrists and the legs. ಆತನ ಒಂದು ರಿಸ್ಟಿಗೆ ಇಲ್ಲಿ ಮೊಳೆಯನ್ನು ಹೊಡೆಸಿದ್ರು. And they removed his dress and they put for auction. ಆತನ ವಸ್ತ್ರಗಳನ್ನು ತೆಗೆದು ಅದನ್ನು ಆಕ್ಷನ್ಗೆ ಹಾಕಿದ್ರು. And Jesus was shouting from the cross. ಯೇಸು ಸ್ವಾಮಿ ಆ ಕ್ರೂಜೆ ಮೇಲಿಂದ ಈ ರೀತಿಯಾಗಿ ಹೇಳಿದ್ರು. Everybody was scolding him, shouting at him, they're spitting on his face. ಯೇಸು ಸ್ವಾಮಿ ಸುತ್ತಲಿರುವ ಸೈನಿಕರು ಆತನಿಗೆ ಉಗುಳ್ತಾ ಇದ್ರು, ಆತನ ಬಗ್ಗೆ ಹೀಯಾಳಕೆಯ ಮಾತುಗಳನ್ನು ಆಡ್ತಾ ಇದ್ರು. But you know what he said on the cross? ಆದ್ರೆ ಯೇಸು ಸ್ವಾಮಿ ಕ್ರೂಜೆಯ ಮೇಲೆ ಆ ನೋವಿನ ಮಧ್ಯದಲ್ಲಿ ಏನ್ ಹೇಳಿದ್ರು ಗೊತ್ತಾ? He was shouting, saying that, Father, forgive them, they don't know what they do. ತಂದೆ, ಅವರನ್ನು ಕ್ಷಮಿಸು, ಅವರು ಏನು ಮಾಡುತ್ತಿದ್ದಾರೆ ಎಂಬುದಾಗಿ ಅವರು ಅರಿಯರು ಎಂಬುದಾಗಿ ಯೇಸು ಸ್ವಾಮಿ ಹೇಳ್ತಾರೆ. Praise the Lord. Praise the Lord. He was saying, Father, forgive them, they don't know what they do. That's the first word that he spoke. ಕ್ಷಮಿಸಿ, ಅವರು ಏನು ಮಾಡ್ತಾ ಇದ್ದಾರೆ ಎಂಬ ಅರಿವು ಅವರಿಗಿಲ್ಲ. Okay, who was he talking to when he said, Father, forgive them? ಅವರನ್ನು ಕ್ಷಮಿಸು ಎಂಬುದಾಗಿ ಹೇಳುವಾಗ ಯಾರ ಕುರಿತಾಗಿ ಮಾತಾಡ್ತಾ ಇದ್ರು? Maybe he's talking about the Jews and Pharisees who hated him. ಯೆಹೂದ್ಯರು ಅಥವಾ ಫರಿಸೀಯರು ಅವರ ಕುರಿತಾಗಿ ಮಾತಾಡಬಹುದಾಗಿತ್ತು, ಅವರ ಕುರಿತಾಗಿ ಹೇಳಿರಬಹುದು. ಅವರನ್ನ ಹೆಚ್ಚಾಗಿ ದ್ವೇಷಿಸಿದ್ರು. Maybe he's talking about the people who spit on him. ಅವರ ಮೇಲೆ ಉಗುಳಿದ ಜನರ ಕುರಿತಾಗಿ ಯೇಸು ಈ ಮಾತನ್ನ ಹೇಳಿರಬಹುದು. Maybe Jesus was saying, Father, forgive the people who are beating me. Maybe he was saying like that. ತಂದೆ, ನನಗೆ ಹೊಡೆಯುವವರನ್ನ ನೀನು ಕ್ಷಮಿಸು ಎಂಬುದಾಗಿ ಕೂಡ ದೇವರು ಆ ರೀತಿಯಾಗಿ ಯೇಸು ಸ್ವಾಮಿ ಹೇಳಿರಬಹುದು. But I want you to think about this. ಆದರೆ ಇದರ ಕುರಿತಾಗಿ ನೀವು ಆಲೋಚಿಸಿರಿ. Not all of them. ಎಲ್ಲರೂ ಅಲ್ಲ. But he was looking at you and me and saying, Father, forgive them. ಆದರೆ ನಿಮ್ಮನ್ನು ನನ್ನನ್ನು ನೋಡಿ ಆತನು ಈ ವಾಕ್ಯಗಳನ್ನು ಹೇಳಿದ್ದಾನೆ. ತಂದೆ, ಇವರನ್ನು ಕ್ಷಮಿಸಿ, ಇವರೇನ್ ಮಾಡ್ತಾ ಇದ್ದಾರೆ ಎಂಬುದಾಗಿ ಇವರ ಅರಿಯರು. Hallelujah. Hallelujah. Can you turn to neighbor and ask, who is the reason for Jesus to go onto the cross? ನಿಮ್ಮ ಪಕ್ಕದವರದ್ದು ತಿರುಗಿ ಹೇಳಿ, ಯೇಸು ಸ್ವಾಮಿ ಕ್ರೂಜೆಗೆ ಹಾಕಲ್ಪಟ್ಟ ಕಾರಣ ಯಾರು? Okay, who's the reason? ಯಾರು ಕಾರಣ? Who is the reason? ಯಾರು ಕಾರಣ? Boldly say, it is me. ಧೈರ್ಯದಿಂದ ನಾನು ಎಂಬುದಾಗಿ ಹೇಳಿರಿ. Don't be ashamed, it is me, I am the reason. ನಾನೇ ಎಂಬುದಾಗಿ ಹೇಳಿರಿ, ನೀವು ನಾಚಿಕೆ ಪಡಬೇಕಾಗಿಲ್ಲ. Praise God. Why you need not be ashamed? Because you are in Christ and Christ is in you. Amen. ಕ್ರಿಸ್ತನು ನಮ್ಮಲ್ಲಿದ್ದಾನೆ ಮತ್ತು ನಾವು ಆತನಲ್ಲಿದ್ದೇವೆ. Hallelujah. Hallelujah. See, we are the reason. ನಾವೇ ಕಾರಣವಾಗಿದ್ದೇವೆ. First reason is the Father. ಮೊದಲನೇ ಕಾರಣ ತಂದೆ. Okay, because Father loved us so much that he sent his son. ತಂದೆ ನಮ್ಮನ್ನು ಹೆಚ್ಚಾಗಿ ಪ್ರೀತಿಸಿದನು, ಆತನ ಮಗನನ್ನು ಕಳಿಸಿದನು. And the second reason is us. It is because of our sin, our transgressions, Christ has to die on the cross. ಎಷ್ಟೋ ಪ್ರೀತಿ ಮಾಡಿ ತನ್ನ ಒಬ್ಬನೇ ಮಗನಾದ ಯೇಸುವನ್ನು ನಮಗೋಸ್ಕರ ಕಲಿಸಿಕೊಟ್ಟನೆಂಬುದಾಗಿ ದೇವರ ವಾಕ್ಯ ಹೇಳ್ತಾ ಇದೆ. ಯೇಸು ಸ್ವಾಮಿ ಕ್ರೂಜಿಯ ಮೇಲೆ ಮರಣ ಹೊಂದೋದಕ್ಕೆ ಕಾರಣ ಯಾರು? ಮೊದಲನೇ ಕಾರಣ ತಂದೆಯಾದ ದೇವರ ಪ್ರೀತಿ, ನಮ್ಮ ಮೇಲೆ ಇರುವಂತ ಪ್ರೀತಿ. ಎರಡನೇ ಕಾರಣ ನಾವೇ ಆಗಿದ್ದೇವೆ, ನಾವೇ ಕಾರಣ ಯೇಸು ಸ್ವಾಮಿ ಶಿಲುವೆ ಮೇಲೆ ಮರಣ ಹೊಂದಲಿಕ್ಕೆ. Praise God.
ನಮ್ಮ ಪಾಪಗಳ ದಸೆಯಿಂದ ಅವರು ಜಜ್ಜಲ್ಪಟ್ಟರೆಂಬುದಾಗಿ ದೇವರ ವಾಕ್ಯ ಹೇಳ್ತಾ ಉಂಟು. Hallelujah. See, that is the first word he spoke on the cross. Father, forgive them, but they don't know what they do. ಈ ವಚನವನ್ನು ಯೇಸು ಸ್ವಾಮಿ ಮೊದಲನೇ ಬಾರಿ ನುಡಿದ ವಚನ, ತಂದೆ ಅವರು ಏನ್ ಮಾಡ್ತಾ ಇದ್ದಾರೆ ಎಂಬುದಾಗಿ ಅವರು ಅರಿಯರು ಎಂಬುದಾಗಿ. Amen. See, that is there in Luke 23:34. ಅದು ಲೂಕನ ಪುಸ್ತಕ 23ನೇ ಅಧ್ಯಾಯ 34ನೇ ವಚನದಲ್ಲಿ ಬರೆಯಲ್ಪಟ್ಟಿದೆ ನೋಡಿ. You know, when he was uttering these words, ಈ ವಚನಗಳನ್ನು ಆತನು ಹೇಳುತ್ತಾ ಇರುವಾಗ the word of God says, Luke 23:34, that his dress was stripped and they put for auction. ದೇವರ ಈ ಒಂದು ವಸ್ತ್ರ, ಯೇಸು ಸ್ವಾಮಿಯ ವಸ್ತ್ರವನ್ನು ಕಿತ್ತು ಹಾಕಿ ಅವರು ಮಾರುಕಟ್ಟೆಗೆ ಹಾಕ್ತಾ ಇದ್ರಂತೆ. See, crucifixion is a very shameful thing. ಕ್ರೂಸಿಫಿಕೇಶನ್ ಅಥವಾ ಕ್ರೂಜಿಗೆ ಹಾಕುವಂಥದ್ದು ಅತಿ ಒಂದು ಶೇಮ್ಫುಲ್ ಥಿಂಗ್ ಆಗಿದೆ, ನಾಚಿಕೆಗೆ ಒಳಗಾಗುವಂತ ಒಂದು ವಿಷಯವಾಗಿದೆ. And they removed his dress. ಆತನ ವಸ್ತ್ರವನ್ನು ಅವರು ತೆಗೆದರು. See, in movies we see Jesus who's very stylish. ನಾವು ಒಂದು ಕೆಲವು ಮೂವೀಸ್ ಅಲ್ಲಿ ನೋಡ್ತೇವೆ ಯೇಸು ಸ್ವಾಮಿ ಸುಂದರವಾಗಿದ್ದನೆಂಬುದಾಗಿ. Okay, but he was so much crushed. ಆದರೆ ಅಷ್ಟು ಆತನನ್ನ ಜಜ್ಜಲ್ಪಟ್ಟಿತ್ತು. And he was put on the cross and his dress was removed. ಆತನು ಕ್ರೂಜೇರಿ ಹಾಕಲ್ಪಟ್ಟಿದ್ದನು, ಆತನ ವಸ್ತ್ರ ಕೂಡ ತೆಗೆಯಲ್ಪಟ್ಟಿತ್ತು. At that time, one of the thieves, there are two thieves next to him. ಅವರ ಪಕ್ಕದಲ್ಲಿ ಎರಡು ಒಂದು ಕಳ್ಳರನ್ನ ಕ್ರೂಜೆಗೆ ಹಾಕಿದ್ರು. They were actual sinners. ಅವರು ನಿಜವಾಗಿ ಕಳ್ಳರೇ ಆಗಿದ್ರು, ನಿಜವಾಗಿ ಪಾಪಿಗಳಾಗಿದ್ರು. Maybe they did some huge mistake that they put on the cross. ಅವರು ಅತಿ ದೊಡ್ಡವಾದಂತಹ ಒಂದು ಮಿಸ್ಟೇಕ್ ಅನ್ನು ಮಾಡಿರಬಹುದು, ಆದುದರಿಂದ ಅವರನ್ನ ಆ ಗಲ್ಲಿಗೆ ಏರಿಸಿದ್ರು. Among them Jesus was put in the center. ಅವರ ಮಧ್ಯದಲ್ಲಿ ಯೇಸುವನ್ನ ಮಧ್ಯದಲ್ಲಿ ಹಾಕಿದ್ರು. And one of the thieves says, "Hey, are you the king of Jews? Are you really God? Why can't you escape from this and deliver us also?" ಆ ಮಧ್ಯದಲ್ಲಿ ಒಬ್ಬ ಗಲ್ಲಿಗೆ ಹಾಕಲ್ಪಟ್ಟಿದ್ದಂತ ಒಬ್ಬ ಥೀಫ್ ಅಥವಾ ಕಳ್ಳ ಈ ರೀತಿಯಾಗಿ ಹೇಳ್ತಾನೆ, ನೀನು ದೇವರ ಮಗನ, ನೀನು ಕ್ರಿಸ್ತನ, ನಿನ್ನನ್ನು ನಮ್ಮನ್ನು ರಕ್ಷಿಸು ಎಂಬುದಾಗಿ. Okay, and another thief hears that. ಇನ್ನೊಂದು ಆ ಪಕ್ಕದಲ್ಲಿದ್ದಂತಹ ಒಂದು ಕಳ್ಳನು ಈ ಮಾತನ್ನು ಕೂಡ ಕೇಳ್ತಾನೆ. And he says, hey, we sinned, so just shut up. You can't say that about God. ಏನ್ ಹೇಳ್ತಾ ಇದ್ಯಾ, ಸುಮ್ಮನೆ ಇರು, ದೇವರ ಕುರಿತಾಗಿ ನೀನು ಈ ರೀತಿಯಾಗಿ ಹೇಳಲು ಸಾಧ್ಯವಿಲ್ಲ. ನಾವಾದ್ರೂ ಪಾಪವನ್ನು ಮಾಡಿ ಇಲ್ಲಿ ಕ್ರೂಜಿಗೆ ಹಾಕಲ್ಪಟ್ಟಿದ್ದೇವೆ. And he looks at Jesus and says, Lord, remember me when you go to your kingdom, when you enter your kingdom. ಮತ್ತು ಯೇಸು ಸ್ವಾಮಿಯ ಕಡೆಗೆ ಆತನು ದೃಷ್ಟಿಸಿ ಹೇಳ್ತಾನೆ, ಯೇಸು ಸ್ವಾಮಿಯೇ, ನನ್ನನ್ನು ನೀನು ಜ್ಞಾಪಿಸು, ನೀನು ನಿನ್ನ ರಾಜ್ಯಕ್ಕೆ ಹೋಗುವಾಗ ಎಂಬುದಾಗಿ. Hallelujah. Hallelujah. And immediately Jesus says, Luke 23:43, he says, truly I say to you, today you will be with me in paradise. ಕ್ರಿಸ್ತನು ತನ್ನ ಎರಡನೇ ವಾಕ್ಯವನ್ನು ಆ ಕ್ರೂಜಿಯಲ್ಲಿ ನುಡಿತಾನೆ. ಆ ಸಂದರ್ಭದಲ್ಲಿ ನಿನಗೆ ನಿಜವಾಗಿಯೂ ಹೇಳುತ್ತೇನೆ, ಈ ಹೊತ್ತು ನೀನು ನನ್ನ ಸಂಗಡ ಪರದೇಶದಲ್ಲಿ ಇರುವೆ ಎಂಬುದಾಗಿ. Amen. Amen. Praise God. Hallelujah. Look at the forgiving heart of Christ. ಆ ಒಂದು ಕ್ಷಮಿಸುವಿಕೆಯ ಹೃದಯವನ್ನು ನೋಡಿ, ಕ್ರಿಸ್ತನ ಹೃದಯ. People could not forgive them. ಜನರು ಅವರನ್ನ ಕ್ಷಮಿಸಲಿಕ್ಕೆ ಆಗಲಿಲ್ಲ, ಆದುದರಿಂದ ಅವರನ್ನು ಕ್ರೂಜಿಗೆ ಹಾಕಿದ್ರು. They decided these people are waste fellows. ಈ ಜನರು ಕಳ್ಳರು, ಇವರನ್ನ ಕ್ರೂಜಿಗೆ ಹಾಕಬೇಕೆಂಬುದಾಗಿ ತೀರ್ಮಾನಿಸಲ್ಪಟ್ಟಿತ್ತು. Their life can never change, that's how they decided. ಅವರ ಜೀವಿತ ಎಂದಿಗೂ ಬದಲಾಗುವುದಿಲ್ಲ, ಆದುದರಿಂದ ಅವರನ್ನು ಕ್ರೂಜಿಗೆ ಹಾಕಲ್ಪಟ್ಟಿತ್ತು. And they decided saying that these people are sinners, they are cursed by God. ಇವರು ಪಾಪಿಗಳು, ಇವರು ದೇವರನ್ನ ಶಪಿಸಲ್ಪಟ್ಟಿದ್ದಾರೆ ಎಂಬುದಾಗಿ ಹೇಳಿ ಅವರು ಕಳ್ಳರನ್ನು ಕ್ರೂಜಿಗೆ ಹಾಕಲ್ಪಟ್ಟಿತ್ತು. But the same sinners Christ forgave on the cross, he has forgiven on the cross at the time of brim of the death. ಅದೇ ಸಂದರ್ಭದಲ್ಲಿ ಕ್ರಿಸ್ತನು ಆ ಕಳ್ಳನನ್ನು ಆತನು ಸಾಯುವ ಕೆಲವೇ ಕ್ಷಣದ ಮುಂಚೆ ಆತನನ್ನು ಕ್ಷಮಿಸಿದನು. Hallelujah. Hallelujah. There is one lesson to learn here. Right? 3 lessons can be learned from the second statement. I want you to pen down these notes if you can, because I was personally blessed by this message. First point, people are most receptive to truth in the time of crisis. I repeat, people are most receptive to the truth in their time of crisis. The criminal that was facing death was, upon hearing about Jesus, received the salvation, right? Because he was at the verge of his death. We should, in the same way, be very, very sensitive to the hurts of people around us or any sort of crisis that they are going through, right? Because these opportunities of people going through crisis or pain or shame or guilt can all turn out to be opportunities for us to share the truth about Jesus Christ to them. Secondly, we should never give up hope for our unsaved friends. Despite whatever crimes that this particular criminal committed, you know what Jesus told him? That he will be with Jesus in paradise this very moment.
Jesus did not see what his criminal records were or what wrong he did, what was the amount of money or wealth that he stole, or what was that product that he stole, right? But Jesus simply said that you are going to be saved and you would be right now in paradise with me. We should, in the same way, not write off anyone as too far gone to save. He's too far in his criminal records, or the crime that he's done is so severe that, there's absolutely no way for him to come back. We should not say that, because we know this particular testimony that is right before us, where this criminal had records that were so severe. Jesus did not say, oh, you've done it so severely. You did this on this particular day because of that particular theft that you did. This family went into so and so problems, right? And probably there could have been a death because of that particular severity of the crime that you committed. Jesus did not say that, right? But he said that you are saved. So let's have that hope towards any of our unsaved friends, that no matter what is the crime that they've committed, what is the sin in their life, there is still hope for them to turn to Jesus and receive him, because Jesus accepted the sinners. Let us do the same way. Third point that I want all of you to reflect on: we must be careful not to judge others. The criminal was considered as probably the worst of the worst, yet Jesus offered to forgive him, right? We, in the same way, should not see others as greatest sinners than ourselves. All of us are in this game, or are in this need of grace. All of us have fallen short, right? So all of us need grace. Whether you're a Christian or not, I want you all to reflect on this, that God wants you to know that no matter what you've done, it's never too late to repent. It's never too late to give your life to Jesus. God will always respond to your heart of repentance. I've had so many instances of my friends being non-believers who've received Jesus during the time of crisis. When they heard the truth, they were changed, they were transformed. And since the day, there's absolutely been no turning back. They've been faithful because the love of Jesus has been so faithfully guarding them. They've seen how faithful God is, they've seen how faithful Jesus is, and they chose to follow in the same line. So many of my friends are testimony of what God can do in the lives of children who love him, right? Who surrender their heart and who come to him with a very true and a heart of repentance, right? Like the criminal who was hung beside Jesus on the cross. Are you the one who's having all of these thoughts of guilt and shame surrounding you today? People accusing you of the greatest sin that you've ever committed, saying that there's absolutely no hope for you, there's absolutely no forgiveness for the massivity of sin that you've committed. Remember, Jesus came for sinners. We've all fallen short of the glory of God. And Jesus came into this world to fill that particular place that fallen short of the glory of God, right? To fill that particular place and to fill us with this grace covering, that we be blameless in the sight of God and we can stand before God blameless during the day of judgment. Amen? Believe it. Let's be sensitive. Let's be hopeful and non-judgmental towards anybody whatsoever, knowing that God's grace is available to all of us who seek for it. Well, if you've been judgmental towards anybody in the past few days or weeks, I want you to surrender before the Lord today and say, Lord, I'm not a greatest judge and I do not want to be judged, because in the measure that I would judge others, I would be judged too. So I do not want to judge anybody. I just want to love them the way you loved. I want to forgive them the way you forgave those criminals who were hung next to you on the cross. I want to love them the way you love them. I want to speak to them the words of comfort that you spoke to that sinner who hung beside you on the cross, Lord. Teach me to do that today. And the Lord is more than just willing to help you receive that particular gift that He's willing to share to all of you. Think it through. Remember that we're all in need of grace. And Jesus
is come for sinners like you and me, to save us and to set us free, and to call us blameless in the sight of God. Amen. The third word he spoke on the cross. The cross, which broadens the concept of family, the family of God. Let us read from the Epistle of John, chapter 19, and verses 26 and 27. Jesus saw his mother and the disciple he loved standing there. So he said to his mother, "He is your son." And then he said to the disciple, "She is your mother." From that time, the disciple took her to live in his home. John 19, verses 26 and 27. We have been looking at the words Jesus spoke from the cross in our times together. It is not the first time you are hearing, or rather I am hearing or I am speaking. We have been hearing every Good Friday season. So I wanted to bring in some kind of thinking in your mindset. First of all, the first word was of the forgiveness. Father, forgive them, for they know not what they are doing. And the second word from the cross was a word of salvation spoken to the dying thief. Now we look at the third word spoken by Jesus from the cross. We may term it a word of affection, a comfort, a word of comfort. The scene is set while the soldiers were looking after themselves. Jesus' mother, Aunt Mary, the wife of Clopas, and Mary Magdalena stood at the foot of the cross. Jesus saw his mother and the disciple he loved standing near her. He said to his mother, "Woman, behold thy son." Then to the disciple, "Behold your mother." From that hour, the disciple took her unto his home. This is from the King James Version. And there are several versions, and NIV version says what I have read before. "Woman, here is your son, and here is your mother." Some people say it is very harsh to say women to your mother. Dearly beloved friends, Jesus uttered all these words, 7 words what we are meditating upon, the words spoken on the cross. He spoke in Aramaic language. After that, the gospel writers, they have written in Greek. In Greek, mother, woman means gune. Gune, the literal meaning is dear woman, dear lady. What a respect Jesus is giving. The people who thought that, even in other languages, it looks little harsh, but Jesus was not a harsh man. He was always polite and respectable, and he used to give respect to everyone, children, disciples, elders. So, women, here is your son. Here is your mother. From that time onwards, his disciple took her into his home. What is happening here? The cross broadens the concept of family. Look, the family of God. We know that Jesus had other siblings, but it was to John, the beloved disciple, that Jesus entrusted his mother. Members of Jesus' family distanced themselves from Jesus. Yes, we all know that, but after that, they never believed while he was doing his ministry. Mary believed in her son, and John was a follower. At the cross, it is their belief that allows Jesus to bind them together in love. Number 1. Behold thy mother. Behold thy son. Jesus
changes the basis of relationships. It is not on the basis of natural descent, but or belief and with spirituality. It is not that Mary do not have sons, as I mentioned already, to look after her. Probably Joseph would have died. The sources say that he would have died at the age of 90, but he died 4 years before Jesus started his ministry. Maybe when Jesus was around 28, 29 years, Joseph would have died. After that, Mary was independent lady, living with Jesus, living with other children, and she was well off. And there was a tradition. The family is, every time they go to Jerusalem to celebrate their Passover. So for that reason, Mary had came to Jerusalem along with other friends and relatives. Jesus also entered. This thing had happened. What I mean to say is, probably the 4 children, if you read Mark 7:3, the names of the children of Mary are recorded. Entrusting mother to a disciple is beyond the earthly relations. It is good to know that Jesus took care of his mother. Yes, we all need to take care of our family, our mothers, our siblings. It is the responsibility. It is not only the responsibility, it is the Christian order. Remember, we need to take care of our family. But here at the time of dying, bleeding, heavily bleeding, while the bruises are getting dried, when he moved a little bit, again they started bleeding. Imagine the fate. The whips have pierced his body, and the crown, the blood has started flowing, and then it dried up. When he turned his face to that side and this side, again all the bruises, they started bleeding. He was grasping for breath. At that time, do you think that he speak about the earthly relations? He was on a great mission. He was on a great mission. He chose to die on the cross only to fulfill God's desire and to establish a new covenant with God, whom we lost the relationship. He chose to die on the cross to establish the relation between humankind and to God. That timing, I don't think so that he would speak, oh, my mother would be around 50, 60 years old. How long she will? Okay, I will tell the history. Mary lived for another 12 years after Jesus Christ's death in Jerusalem. Wonderful. But it was not the time. Beneath the cross, on that sad, sad day, the disciple and Mary lost something. The loss of the physical presence of a friend or son. However, they also gained. A fellowship was formed under the cross. Amen? Mary gained another son, and the beloved disciple gained a mother. Jesus in his ministry announced, if you read Mark 10th chapter, 29th verse to 30th, and I am reading, truly I tell you, no one has left home or brothers or sisters or mother or father or children or fields for me and the gospel will fail to receive 100 times as much in the present ages. Homes, brothers, sisters, brothers, mothers, children and fields, along with persecutions, and in the age to come, eternal life. That is a blessing. If you lose a son, if you lose a mother, you will receive 100-folds. That was a blessing God had given. On this sad day, beneath the cross, there was a fellowship established. Beneath the cross of Jesus, a Christian fellowship was born, not just for Mary and John, but also for you and me.
and everyone who believes beneath the cross, all true believers become family. Beneath the cross, all become brothers and sisters in the Lord. Beneath the cross, we all become part of the family of God, the family of the redeemed. Many commentators are of the view that both the beloved disciple and the mother of Jesus at the foot of the cross have representative roles, and they represent larger groups. The beloved disciple symbolizes the believer and represents the believers. And the mother of Jesus represents the broken-hearted people, widows, suffering people of the society. Both together, the formation of the church, the body of Christ. Interestingly, John's gospel records that from that time John took Mary, Jesus' mother, to his home to live with them. John took Mary home. What is the difference between home and house? The house is a constructed building where people live, but home is a place where people dwell. An adobe, a place where we all live. A place we all belong. We, the believers, belong. We belong to Christ. We are the believers of Christ. And that home is the body of Christ. Jesus is looking for those today who love Him. He is looking at you and me so that He can entrust the poor, widow, orphan, unloved, and needy to us. Beneath the cross, loving little relationships were and are formed. Equally, at the cross, a responsibility is given to disciples to take care. He loved his Lord so much and well to take care of a fellow believer. Is it not considered as a burdensome? No, but it is an honor that Jesus bestows on us. Are we ready to take this challenge today? We should gladly entertain the poorer believers and treat them well and as equals. I am so glad that I am a part of the family, a family of God. Today, Jesus is showing to you, my son, she is your mother. Amen. Hello, Church of God. The fourth word Jesus spoke on the cross. Matthew 27:46. And we read, About the ninth hour, Jesus cried out with a loud voice, saying, Eli, Eli, lama sabachthani. That is, my God, why have you forsaken me? At the outset, let us be very sure of the very one thing that Jesus had to come to the cross. And that one and the only reason Jesus embraced the path to die on the cross is sin. Now, keeping sin as a premise, God abandoning Jesus on the cross is only justifiable. May God forbid even to think for a minute that the work on cross is but like many miracles Jesus has performed in this earthly abode. The work on the cross cannot be taken lightly. May God forbid that. God punished sin at the cross. Now listen to the next sentence carefully. God punished Jesus at the cross. Shocked? Refused to accept it? Let me read the passage from the scripture. 2 Corinthians 5:21. He made him who knew no sin to be sin on our behalf, so that we might become the righteousness of God in him. My God, my Jesus
did not shy away from the capital punishment to save a wretch like me. What was the price he had to pay? It is something unfathomable, unparalleled, and unprecedented. Death on the cross, slain for sin. At that moment, in the unseen world, angels breaking in tears, heaven shook to behold its Lord hanging on the tree. God in full fury punishing sin vis-a-vis His only begotten Son. O Christian, your heart doesn't understand yet what your Lord has done to save you. Did your soul still not move closer to its Savior? Are you still reluctant to receive this Savior? In the court of law, anyone who commits crime had to be punished. But what happens to the criminal once he finished his sentence? Will he still be a criminal? What happens to the crime? Does the crime still reside? No, it is purged in the law itself once the sentence is completed. Romans 8:3. What the law could not do, weak as it was through the flesh, God did, sending His own Son in the likeness of sinful flesh as an offering for sin. He condemned sin in the flesh. Jesus is propitiation of sin, which means an offering made to satisfy the law's demands. We see the same in Psalms and Proverbs. Christ made propitiation by shedding His blood. In another passage we read, it pleased God to crush Him. In all that you and I can receive forgiveness. In this baffling battle of sin versus righteousness, wrath of God, redemption of man, Jesus found Himself to be alone, having His hand forsaken by God. The hand which did not leave Him when was tempted by Satan in the wilderness, the hand which did not leave Him in the agonizing moment, even sweat turned into blood at Gethsemane, the hand which did not abandon Him when He was stripped, mocked, spat upon, smitten at Gaba. Now it had to be left by the dire nature of sin. Hand of Jesus was abandoned so that hand of man can be made worthier to be placed in the hand of God yet again. Let us grow in this knowledge of God. God bless. And thousands, my beloved is the most beautiful among thousands and thousands. My beloved is the most beautiful among thousands.
and thousands, I believe my beloved is the most beautiful among thousands. Yes, Daddy. And thousands, my beloved is the most beautiful among thousands. And thousands, my beloved is the most beautiful among thousands and thousands. Sing that along. The name of Jesus, that's so powerful. The sin of mankind is put on Jesus Christ. ಈ ಜನರೆಲ್ಲರ ಪಾಪವು ಈಗ ಯೇಸುಕ್ರಿಸ್ತನ ಮೇಲೆ ಬಂದಿದೆ. Now he is very, very thirsty. ಈಗ ಆತನಿಗೆ ನೀರಡಿಕೆ ಆಗಿದೆ. Who is the one who fulfills our thirst? ನಮ್ಮ ಒಂದು ನೀರಡಿಕೆಯನ್ನ ಯಾರು ಪೂರೈಸ್ತಾರೆ? Who will fulfill our thirst? ಯಾರು ನಮ್ಮ ನೀರಡಿಕೆಯನ್ನು ಪೂರೈಸ್ತಾರೆ? Jesus said, if you are thirsty, come to me, I will give you living waters. ಯೇಸು ಸ್ವಾಮಿ ಹೇಳಿದ್ರು, ನಿಮಗೆ ನೀರಡಿಕೆ ಆಗಿದ್ರೆ ನನ್ನ ಬಳಿ ಬನ್ನಿರಿ, ನಾನು ನಿಮಗೆ ಜೀವಜಲವನ್ನ ಕೊಡ್ತೇನೆ ಎಂಬುದಾಗಿ. But the same God, same person, now he is thirsty. ಅದೇ ಒಂದು ಯೇಸು ಸ್ವಾಮಿ ಈಗ ಆತನಿಗೆ ನೀರಡಿಕೆ ಆಗಿದೆ. Because the Spirit of God left him, the power of God left him. ಯಾಕಂದ್ರೆ ಜೀವಜಲವಾದ ಪವಿತ್ರಾತ್ಮರು ಅವರನ್ನ ಬಿಟ್ಟು ಹೋದ್ರು. Okay, he was forsaken. ಆತನನ್ನ ಎಲ್ಲರೂ ಬಿಟ್ಟು ಹೋದ್ರು, ತಂದೆ ಮತ್ತು ಪವಿತ್ರಾತ್ಮ. John 19:28 says, ಯೋಹಾನ 19:28 ಬರೆದಿದೆ, Jesus cried out saying he was thirsty. ಯೇಸು ಸ್ವಾಮಿ ನನಗೆ ನೀರಡಿಕೆ ಆಗಿದೆ ಎಂಬುದಾಗಿ ಅತ್ತರು. Okay, that time these people, these soldiers, they could not give him water. They gave him vinegar, sour vinegar. ಆ ಸಂದರ್ಭದಲ್ಲಿ ಸೈನಿಕರು ಆತನಿಗೆ ನೀರನ್ನು ಕೊಡಲು ಆಗಲಿಲ್ಲ, ಅವರು ಅತಿ ಹುಳಿಯಾದಂತ ಒಂದು ರಸವನ್ನು ಆತನಿಗೆ ಕೊಡ್ತಾರೆ. Okay, and his thirst was not satisfied. ಅವರ ಒಂದು ನೀರಡಿಕೆ ಪೂರ್ತಿ ಆಗಿರಲಿಲ್ಲ. But by then it was 3 o'clock in the afternoon. ಈಗ 3 ಗಂಟೆ, ಮಧ್ಯಾಹ್ನದ 3 ಗಂಟೆ ಆಗಿತ್ತು. Okay, and then he cries out, John 19:30. Can you just see that? ಯೋಹಾನ 19:28 ನೋಡಿರಿ. Okay, he bends his head down and he says, it is finished. ಆತನು ತನ್ನ ತಲೆಯನ್ನು ಕೆಳಗೆ ಹಾಕಿ ಇದು ತೀರಿತು ಎಂಬುದಾಗಿ ಹೇಳ್ತಾನೆ. ಸಮಾಪ್ತವಾಯಿತು ಅಲ್ಲ, ತೀರಿತು ಅಂತುಂಟಾ, ಏನಿದೆ ಕನ್ನಡ? ತೀರಿತು, right? Okay, praise God. So he says that it is finished. ತೀರಿತು ಎಂಬುದಾಗಿ ಯೇಸು ಸ್ವಾಮಿ ಹೇಳ್ತಾರೆ. What is finished? ಏನು ತೀರಿತು? What is finished? ಏನು ತೀರಿತು? What is finished? ಏನು ತೀರಿತು? The remission or ransom for the sin, it is finished. ಪಾಪದ ಪರಿಹಾರವಿಕೆ. Ransom ಅಂದ್ರೆ ಕ್ರಯವು ಅಲ್ವಾ? ಪಾಪದ ಕ್ರಯವು ಈಗ ಮುಗಿಯಿತು. Praise God. So there are 3 things that he finished. ಪಾಪದ ಕ್ರಯೆಯು ತೀರಿತು, ಅದೇ ರೀತಿಯಾಗಿ 3 ವಿಷಯಗಳು ತೀರಿತು ಎಂಬುದಾಗಿ ಇಲ್ಲಿ ನಾವು ನೋಡಬಹುದು. What Jesus is saying, it is finished, means he is saying my sacrifice is enough, it is finished. ನನ್ನ ಒಂದು ತ್ಯಾಗ ಸಾಕು, ಈಗ ತೀರಿತು ಎಂಬುದಾಗಿ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ. Hallelujah. Hallelujah. See, the Greek word used there for it is finished. ಗ್ರೀಕ್ ವರ್ಡ್, ಒಂದು ಗ್ರೀಕ್ ಶಬ್ದವನ್ನ ಈ ತೀರಿತುಗೆ ಉಪಯೋಗಿಸಲ್ಪಟ್ಟಿದೆ. Okay, John 19:30 ನೋಡ್ತಿದ್ದೀರಾ? ಯೋಹಾನ 19:28. ಯೋಹಾನ 19:28 ನೋಡಿ. ಸಾರಿ, 19:30. ಯೋಹಾನ 19:30ನೇ ವಚನ. ಓಕೆ, ತೀರಿತು ಎಂಬ ಪದಕ್ಕೆ ಗ್ರೀಕ್ ಪದ, ಅಲ್ಲಿ ಉಪಯೋಗಿಸಲ್ಪಟ್ಟಿರುವಂತಹ ಗ್ರೀಕ್ ಪದ ಟೆಟೆಲಸ್ಟೈ. ಟೆಟೆಲಸ್ಟೈ. Can you turn to neighbor and say ಟೆಟೆಲಸ್ಟೈ? ಟೆಟೆಲಸ್ಟೈ. Okay, so ಟೆಟೆಲಸ್ಟೈ means it is finished. ಟೆಟೆಲಸ್ಟೈ ಎಂಬುದಾಗಿ ಹೇಳಿದ್ರೆ ಇದು ಮುಗಿಯಿತು ಅಥವಾ ತೀರಿತು ಎಂಬುದಾಗಿ. Okay, this word is used as an economical word. ಇದನ್ನ ನಾವು ಎಕನಾಮಿಕ್ ಟರ್ಮ್ಸ್ ಅಲ್ಲಿ ಯೂಸ್ ಮಾಡ್ತೇವೆ. Okay, tetelestai means the amount that should be paid is finished. ಅಂದ್ರೆ ಕೊಡಲ್ಪಟ್ಟ ಒಂದು ಕ್ರಯವು
ಕೊಟ್ಟು ಮುಗಿಯಲ್ಪಟ್ಟಿದೆ, ಕ್ರಯವು ಕಟ್ಟಿಯಾಗಿದೆ ಎಂಬುದಾಗಿ ಇದರ ಅರ್ಥ. See, for example, when you buy a car or you buy a house, you take housing loan, right? ಉದಾಹರಣೆಗೆ ನೀವು ಒಂದು ಕಾರ್ ಅಥವಾ ಮನೆ ತಗೊಳ್ಬೇಕಾಗಿದ್ರೆ ಒಂದು ಲೋನ್ ತಗೊಳ್ತೀರಾ ಎಂಬುದಾಗಿ ಯೋಚಿಸ್ರಿ. Sometimes for small things also we are taking loan these days. ಚಿಕ್ಕ ಚಿಕ್ಕ ವಿಷಯಗಳಿಗೆ ಕೂಡ ಕೆಲವು ಲೋನ್ಸ್ ತಗೊಳ್ತಾರೆ. Hallelujah. Hallelujah. God bless us without any loan, right? ದೇವರು ನಮ್ಮನ್ನು ಆಶೀರ್ವದಿಸಲಿ ಯಾವುದು ಲೋನ್ ಇಲ್ಲದೆ Amen. ತೆಗೆದುಕೊಳ್ಳುವ ಹಾಗೆ. See, when you take loan, you are repaying EMI. ಆ ಲೋನ್ ತೆಗೆದುಕೊಳ್ಳುವಾಗ EMI ಅಥವಾ ಈಸಿ ಮಂತ್ಲಿ ಇನ್ಸ್ಟಾಲ್ಮೆಂಟ್ಸ್ ಕಟ್ತೇವೆ. Okay, you keep paying EMI and one day the EMI will be over. ಕಟ್ಟುತ್ತಾ ಇರುವಾಗ ಅದು ಕಂತು ಮುಗಿದು ಹೋಗ್ತದೆ ಎಂಬುದಾಗಿ ಯೋಚಿಸಿ. And then bank will give you a no objection certificate. ಆ ಬ್ಯಾಂಕ್ ಇಂದ ನಿಮಗೆ NOC ಬರುತ್ತೆ. Okay, in that if it is in Greek it will be written tetelestai. NOC ನಿಮಗೆ ಗ್ರೀಕ್ ವಾಕ್ಯದಲ್ಲಿ ಬರೋದಾದ್ರೆ ಗ್ರೀಕ್ ಲ್ಯಾಂಗ್ವೇಜ್ ಅಲ್ಲಿ ಅದರಲ್ಲಿ ಟೆಟೆಲೆಸ್ಟೈ ಎಂಬುದಾಗಿ ಬರೆದಿರ್ತದೆ. That means it is finished. ಅಂದ್ರೆ ಮುಗಿದು ಹೋಗಿದೆ, ನಿಮ್ಮ ಕಂತು ಮುಗಿದು ಹೋಗಿದೆ. Hallelujah. Hallelujah. How much did he finish? ಎಷ್ಟು ಮುಗಿದು ಹೋಗಿದೆ? He did not finish like EMI. He does not have any installment plan for your salvation. ನಿಮ್ಮ ಒಂದು ರಕ್ಷಣೆಗೆ ಕಂತು ಆತನು ಕಟ್ಟಿದಲ್ಲ. Okay, but once and for all he finished the payment. ಒಂದೇ ಸಮಯ ಸಂದರ್ಭದಲ್ಲಿ ಆತನು ಪೇಮೆಂಟ್ ಮಾಡಿ ಮುಗಿಸಿದ್ದಾನೆ. Hallelujah. ಕ್ರಯವನ್ನು Can you turn ಕಟ್ಟಿದ್ದಾನೆ. to your neighbor and say your salvation is permanent and he finished it? Hallelujah. ನಿಮ್ಮ ಪಕ್ಕದವರ ಹತ್ರ ತಿರುಗಿ ಹೇಳ್ತೀರಾ, ನಿನ್ನ ರಕ್ಷಣೆ ಅದು ಯಾವಾಗಲೂ ಇರುವಂತ ರಕ್ಷಣೆ ಆಗಿದೆ, ತೀರಿಸಲ್ಪಟ್ಟಿದೆ. Hallelujah. Hallelujah. Not in installments. ಈ ಕಂತುವಿನ ಮೂಲಕ ಅಲ್ಲ. A lot of people will think that today I received Jesus as my Lord and Savior. I'm little bit saved. ಅನೇಕರು ಯೋಚಿಸ್ತಾರೆ, ನಾನು ಯೇಸು ಸ್ವಾಮಿ ನನ್ನ ರಕ್ಷಕನಾಗಿ ಸ್ವೀಕರಿಸ್ತೇನೆ, ನಾನು ಸ್ವಲ್ಪ ಮಟ್ಟಿಗೆ ರಕ್ಷಣೆ ಹೊಂದಿದ್ದೇನೆ. After few days I get closer to him, a little more I'll be saved. ಇನ್ನೂ ಸ್ವಲ್ಪ ದಿನ ಆದ ಮೇಲೆ ಇನ್ನೂ ನಾನು ಯೇಸುವನ್ನು ಅರಿತೇನೆ, ಇನ್ನೂ ಹೆಚ್ಚಾಗಿ ರಕ್ಷಣೆ ಹೊಂದ್ತೇನೆ. Or maybe after some time I start giving tithe to the church, I grow in ministry, some more I am saved. ಇನ್ನೂ ಸ್ವಲ್ಪ ದಿನ ಆದ್ಮೇಲೆ ನಾನು ಟೈತನ್ನ ಕಟ್ತೇನೆ, ಆಮೇಲೆ ನಾನು ರಕ್ಷಣೆ ಹೊಂದ್ತೇನೆ. And after that I meditate so many scriptures, I think about the future, I think about the second coming, I'm more saved. ಇನ್ನೂ ನಾನು ದೇವರ ವಾಕ್ಯವನ್ನು ಧ್ಯಾನಿಸಿ ಇನ್ನೂ ನಾನು ಎರಡನೇ ಬರೋಣದ ಕುರಿತಾಗಿ ಆಲೋಚಿಸಿ ತಯಾರಾಗುವಾಗ ಇನ್ನೂ ರಕ್ಷಣೆ ಹೊಂದಿದ್ದೇನೆ ನಾನು ಎಂಬುದಾಗಿ ಯೋಚಿಸಬಹುದು. Can you turn to neighbor and say it is finished, it is not installment? Hallelujah. ನಿಮ್ಮ ಪಕ್ಕದವರದ್ದು ತಿರುಗಿ ಹೇಳಿ, ಇದು ತೀರಿದೆ, ಇದು ಕಂತು ಅಲ್ಲ. ನಿಮ್ಮ ರಕ್ಷಣೆ ಇನ್ಸ್ಟಾಲ್ಮೆಂಟ್ಸ್ ಅಲ್ಲ, ಅದು ನಿಮ್ಮ ರಕ್ಷಣೆ ಕಂತು ಅಲ್ಲ, ತೀರಿದೆ. once and for all. ಒಂದೇ ಸಮಯದಲ್ಲಿ ಯೇಸು ಸ್ವಾಮಿ ಅದನ್ನು ಮಾಡಿ ಮುಗಿಸಿದ್ದಾರೆ. Hallelujah. Hallelujah. See, what else is finished? ಇನ್ನು ಏನು ಮುಗಿಸಿದೆ, ಇನ್ನು ಏನು ತೀರಿದೆ. The sin is removed and death is finished. Amen. ಪಾಪವು ತೆಗೆಯಲ್ಪಟ್ಟಿದೆ ಮತ್ತು ಒಂದು ಮರಣವು ಮುಗಿದು ಹೋಗಿದೆ. Hallelujah. Hallelujah. It is finished. ಮರಣವು ಮುಗಿದು ಹೋಗಿದೆ. Praise God. Hallelujah. Jesus defeated the death and rose again on the third day. ಯೇಸು ಸ್ವಾಮಿ ಆ ಮರಣವನ್ನ ಕ್ರೂಚಿಯ ಮೇಲೆ ಸೋಲಿಸಿದ್ದಾರೆ ಮತ್ತು ಮೂರನೇ ದಿನ ಎದ್ದು ಬಂದಿದ್ದಾರೆ. Amen. Hallelujah. Who is your final enemy? ನಿಮ್ಮ ಕೊನೆಯ ಶತ್ರು ಯಾರು? Who is your final enemy? ನಿಮ್ಮ ಕೊನೆಯ ಶತ್ರು ಯಾರು? Death. ಮರಣ. Right, it is our final enemy. ಅದೇ ನಮ್ಮ ಕೊನೆಯ ಶತ್ರು. But Jesus defeated the death on the ಆದ್ರೆ cross. ಯೇಸು ಆ ಕೊನೆಯ ಶತ್ರುವನ್ನ ಆ ಕ್ರೂಚಿಯ ಮೇಲೆ ಆಲ್ರೆಡಿ ಸೋಲಿಸಿದ್ದಾರೆ. Hallelujah. Hallelujah. Just the way Jesus died and rose again. ಯೇಸು ಸ್ವಾಮಿ ಸತ್ತು ಮೂರನೇ ದಿನ ಎದ್ದ ಹಾಗೆ, even if we die in this world, we are with him forever. Amen. ನಾವು ಈ ಲೋಕದಲ್ಲಿ ಸತ್ರು ಕೂಡ ನಾವು ಆತನ ಜೊತೆ ನಿರಂತರವಾಗಿ ಜೀವಿಸ್ತೇವೆ. Hallelujah. Hallelujah. That's why Paul says, ಆದುದರಿಂದ ಪೌಲನು ಹೇಳ್ತಾರೆ, if I am alive, it is good because I will do the work of the Lord. ನಾನು ಜೀವಿಸಿದ್ರು ಕೂಡ ಒಳ್ಳೆಯದು, ಯಾಕಂದ್ರೆ ನಾನು ದೇವರ ಸೇವೆಯನ್ನೇ ಮಾಡ್ತೇನೆ. I will live for Christ. ನಾನು ಕ್ರಿಸ್ತನಿಗಾಗಿ ಜೀವಿಸ್ತೇನೆ. If I die also, it is good because I will be with him forever. ನಾನು ಸತ್ರು ಕೂಡ ನಾನು ಸಂತೋಷಿಸ್ತೇನೆ, ಯಾಕಂದ್ರೆ ನಾನು ದೇವರ ಜೊತೆ ಕ್ರಿಸ್ತನ ಜೊತೆ ನಿರಂತರವಾಗಿ ಜೀವಿಸ್ತೇನೆ. Hallelujah. Hallelujah. Can you turn to neighbor and say, don't be afraid of death? ಪಕ್ಕದವರ ತಿರುಗಿ ಹೇಳಿ, ಮರಣದ ಕುರಿತಾಗಿ ನೀನು ಭಯ ಪಡಬೇಕಾಗಿಲ್ಲ. Tell them death is defeated. ಆ ಮರಣವು ಸೋಲಿಸಲ್ಪಟ್ಟಿದೆ. Death is defeated. ಮರಣವು ಸೋಲಿಸಲ್ಪಟ್ಟಿದೆ. It is finished. ಅದು ಮುಗಿದು ಹೋಗಿದೆ, ಅದು It is ತೀರಿದೆ. completely finished. ಅದು ಸಂಪೂರ್ಣವಾಗಿ ತೀರಿದೆ. Hallelujah. Hallelujah. We are victorious. ನಾವು ಜಯಶಾಲಿಗಳು. Amen. Amen. Can you say again, it is finished, I am victorious. ಇದು ತೀರಿ ಹೋಗಿದೆ, ನಾನು ಜಯಶಾಲಿ ಎಂಬುದಾಗಿ ಹೇಳಿರಿ. Amen. Hallelujah. Praise God. Amen. What else is finished? ಇನ್ನು ಏನು ತೀರಿದೆ? The power of Satan that was upon the Amen. mankind, it is finished. ಸೈತಾನ ಮನುಷ್ಯರ ಮೇಲೆ ಸೈತಾನನಿಗಿದ್ದ ಆಳ್ವಿಕೆ ಅದು ಕೂಡ ತೀರಿ ಹೋಗಿದೆ. Hallelujah. Hallelujah. Colossians 2:13-15. ಕೊಲೋಸ್ಯದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 13 ಮತ್ತು 15ನೇ ವಚನ ನೋಡ್ರಿ. Okay, here it says, ಇಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ಯಾರಾದ್ರೂ ಕನ್ನಡದಲ್ಲಿ ಓದಬಹುದಾ ಇದನ್ನ? ಇಲ್ಲಿ ಏನಂತ ಬರೆಯಲ್ಪಟ್ಟಿದೆ? 13ನೇ ವಚನ ಹೇಳ್ತಾ ಇದೆ, ಸತ್ತವರಾಗಿದ್ದಂತ ನಮ್ಮನ್ನು, ಪಾಪದಲ್ಲಿ ಸತ್ತವರಾಗಿದ್ದ ನಮ್ಮನ್ನು ಕ್ರಿಸ್ತನಲ್ಲಿ ಆತನು ಬದುಕಿಸಿದ್ದಾನಂತೆ. Hallelujah. Hallelujah. Praise the Lord. Are you alive? Say, I am dead to sin, but I am alive in Christ. ನಾನು ಪಾಪಕ್ಕೆ ಸತ್ತು ಹೋಗಿದ್ದೇನೆ, ನಾನು ಕ್ರಿಸ್ತನಲ್ಲಿ ಜೀವಿಸ್ತೇನೆ ಎಂಬುದಾಗಿ ಹೇಳಿರಿ. Hallelujah. Hallelujah. ಇನ್ನು ನಾನಲ್ಲ, ನನ್ನಲ್ಲಿ ಕ್ರಿಸ್ತನೇ. Amen. Amen. Praise God. It is finished.
ತೀರಿ ಹೋಗಿದೆ. And then the 14th verse says he cancelled the legal obligation, the written code, the law. He cancelled it. ಆತನು ಅಲ್ಲಿ ಬರೆಯಲ್ಪಟ್ಟಿದೆ ಆ ಒಂದು ಧರ್ಮಶಾಸ್ತ್ರದ ಒಂದು ಆಳ್ವಿಕೆ ನನ್ನ ಮೇಲೆಯಿಂದ ಮುರಿದು ಹೋಗಿದೆ ಎಂಬುದಾಗಿ. Praise God. Praise ಅಲ್ಲಿ God. ಏನಂತ ಬರೆಯಲ್ಪಟ್ಟಿದೆ, ದೋಷಾರೋಪಣೆ ಮಾಡುವ ಆಜ್ಞಾಪೂರ್ವಕವಾದ ಪತ್ರವನ್ನು ಇಲ್ಲದಂತೆ ಮಾಡಿದನು Amen. ಎಂಬುದಾಗಿ. ಹಾಲೆಲೂಯಾ. Hallelujah. ಅಂದ್ರೆ ಧರ್ಮಶಾಸ್ತ್ರವು ನಮ್ಮ ಮೇಲೆ ದೋಷಾರೋಪಣೆ ಮಾಡುವ ಧರ್ಮಶಾಸ್ತ್ರವು ಆತನು ತೀರಿಸಿದ ಕಾರಣಕ್ಕಾಗಿ ನಮ್ಮ Amen. ಮೇಲೆ ಅದು ದೋಷಾರೋಪಣೆ ಮಾಡಲು ಸಾಧ್ಯವಿಲ್ಲ. ಯಾಕಂತೆ ಅದು ಇಲ್ಲದಂತೆ ಮಾಡಿದನಂತೆ. ಅದಕ್ಕೋಸ್ಕರ ಪ್ರೈಸ್ ಲಾರ್ಡ್, Amen. ಇಟ್ ಇಸ್ ನೋ ಮೋರ್ ಎಕ್ಸಿಸ್ಟಿಂಗ್, ಲಾ ಇಸ್ ನೋ ಮೋರ್ ಎಕ್ಸಿಸ್ಟಿಂಗ್ ಫಾರ್ ಯು, ಬಟ್ ಗ್ರೇಸ್ ಆಫ್ ಗಾಡ್ ಇಸ್ ಅವೈಲಬಲ್. ಧರ್ಮಶಾಸ್ತ್ರವು ನಿಮ್ಮ ಮೇಲೆ ಇಲ್ಲ, ಯೇಸು ಸ್ವಾಮಿಯ ಕೃಪೆ ನಿಮ್ಮ ಮೇಲೆ ಇದೆ. ಹಾಲೆಲೂಯಾ. Amen. ಪ್ರೈಸ್ ಗಾಡ್. ಇನ್ನು ಏನು ಮುಗೀತು? 15ನೇ ವಚನ ನೋಡ್ರಿ, ಏನು ಮುಗೀತು? ಪ್ರತಿಯೊಂದು ದೊರೆತನವು, ಹಾಲೆಲೂಯಾ, ಪ್ರತಿಯೊಂದು ದೊರೆತನವು, ಸೈತಾನಿನ ಶಕ್ತಿಗಳು, ತಂತ್ರಗಳು ಎಲ್ಲವೂ ಕೂಡ ಮುರಿದು ಹಾಕಲ್ಪಟ್ಟು ಅದೆಲ್ಲದರ ಮೇಲೆ ಜಯೋತ್ಸವ ಮಾಡಿ ಮೆರೆಸುತ್ತಾ ತೋರಿಸಿದನೆಂಬುದಾಗಿ Amen. ಅಲ್ಲಿ ಬರೆಯಲ್ಪಟ್ಟಿದೆ. Hallelujah. ಹಾಲೆಲೂಯಾ. ಏನದು ಅದರ ಅರ್ಥ? ಮೆರೆಸುತ್ತಾ ತೋರಿಸಿದನು, ಟ್ರಯಂಫೆಂಟ್ ಎಂಬುದಾಗಿ ಅರ್ಥವೇನು? ಅದರ ಅರ್ಥವೇನು? ವಿಜಯೋತ್ಸವ. ಯಾವಾಗಾದ್ರೂ ರನ್ನಿಂಗ್ ರೇಸ್ ಅಲ್ಲಿ ನೀವು ಗೆಲ್ಲದಾದ್ರೆ ಸ್ಕೂಲಲ್ಲಿ, ಕಾಲೇಜಲ್ಲಿ ಅವರೊಂದು ಕಪ್ ಕೊಡ್ತಾರೆ ಅಲ್ವಾ, ರೈಟ್? ಸೊ ದೇ ಗಿವ್ ಯು ಒನ್ ಕಪ್ ಅಂಡ್ ಯು ಶೋ ದಟ್ ಕಪ್, ರೈಟ್? ದಿಸ್ ಇಸ್ ವಾಟ್ ಜೀಸಸ್ ಡಿಡ್. ದಿಸ್ ಇಸ್ ಕಪ್ ಆಫ್ ಟ್ರಯಂಫ್. ಆಮೆನ್. ಇದೇ ಯೇಸು ಸ್ವಾಮಿ ಮಾಡಿದಂತದಾಗಿದೆ. ವಿಜಯೋತ್ಸವ ಎಂಬುದಾಗಿ ಪ್ರದರ್ಶನೆ ಮಾಡಿದನು ಎಂಬುದಾಗಿ ಬರೆದಿದೆ. Hallelujah. ವಿಜಯೋತ್ಸವದ ಪ್ರದರ್ಶನೆಯನ್ನು ಮಾಡಿದನು. ಆಮೆನ್. Hallelujah. ಮೆರೆಸುತ್ತಾ ತೋರಿಸಿದನು. ಏನು? ಸೈತಾನು Amen. ಸಂಪೂರ್ಣವಾಗಿ ನಾಶನ ಹೊಂದಿದ್ದಾನೆಂಬುದಾಗಿ Hallelujah. ಮೆರೆಸುತ್ತಾ ತೋರಿಸಿದನೆಂತ. Amen. ಆಮೆನ್. ಪ್ರೈಸ್ ಗಾಡ್. until that point Satan was thinking that he won. ಆ ಸಂದರ್ಭದವರೆಗೆ ಸೈತಾನನೇ ಯೋಚಿಸ್ತಾ ಇದ್ನು ಆತನು ಜಯಶಾಲಿ ಆದನು ಎಂಬುದಾಗಿ. Okay, Satan thought, oh, I finished Jesus. ಓ, ನಾನೇ ಯೇಸು ಸ್ವಾಮಿನ ಮುಗಿಸಿದೆ ಎಂಬುದಾಗಿ ಆತನು ಆಲೋಚಿಸಿದನು. Pontius Pilate was thinking, I finished Jesus. ಪೊಂತಿಯಸ್ ಪಿಲಾತನು ಹೀಗೆ ಆಲೋಚಿಸಿದ, ನಾನು ಯೇಸುವನ್ನ ಮುಗಿಸಿದ್ದೇನೆ ಎಂಬುದಾಗಿ. Pharisees and scribes were thinking, I finished Jesus. ಪಾರಸಿಯರು ಸದುಸಿಯರು ಕೂಡ ಈ ರೀತಿಯಾಗಿ ಯೋಚಿಸಿದ್ರು, ನಾನು ಯೇಸುವನ್ನ ಮುಗಿಸಿದ್ದೇನೆ That ಎಂಬುದಾಗಿ. soldiers were thinking, hey, I finished Jesus ಆ myself. ಸೈನಿಕರು ನಾನು ಯೇಸುವನ್ನ ಮುಗಿಸಿದ್ದೇನೆ ಎಂಬುದಾಗಿ But ಯೋಚಿಸಿದ್ರು. here Jesus is saying, ಆದ್ರೆ what? ಇಲ್ಲಿ ಯೇಸು ಸ್ವಾಮಿ No, I finished. ಇಲ್ಲ, ನಾನು ಮುಗಿಸಿದ್ದೇನೆ ಎಂಬುದಾಗಿ. Hallelujah. Hallelujah. It is finished. All this is finished. ಎಲ್ಲವೂ ತೀರಿದೆ. Hallelujah. Amen. Praise God. Praise Lord. When you are dead to sin and alive in Christ, ನೀವು ಪಾಪಕ್ಕೆ ಸತ್ತು ಕ್ರಿಸ್ತನಲ್ಲಿ ಜೀವಿಸುವವರಾದಾಗ, and if the thing that is calling you sin, that law itself is not there, ನಿಮ್ಮನ್ನು ಪಾಪಿ ಎಂಬುದಾಗಿ ಹೇಳುವ ಆ ನಿಯಮ ಅಥವಾ ಒಂದು ಧರ್ಮಶಾಸ್ತ್ರವೇ ಇಲ್ಲದಂತಾಗಿ ಯೇಸು ಮಾಡಿದಾಗ, I know what you will become. ನೀವೇನಾಗ್ತೀರಾ? You are the righteousness of God. ನೀವು ಕ್ರಿಸ್ತನ ಅಥವಾ ದೇವರ ನೀತಿವಂತಿಕೆಗೆ ಪಾತ್ರರು. Amen. You have become the righteousness of God. ನೀವು- ದೇವರ ನೀತಿ ಆಗಿದ್ದೀರಾ. Amen. Amen. ನೀವು ದೇವರ ನೀತಿ ಆಗಿದ್ದೀರಾ. Praise God. Hallelujah. He has taken your sin and he has given you his righteousness. ಆತನು ನಿಮ್ಮ ಪಾಪವನ್ನು ತೆಗೆದು ನಿಮಗೆ ನೀತಿವಂತಿಕೆಯ ವಸ್ತ್ರವನ್ನು ಧರಿಸಿದ್ದಾರೆ. Amen. Hallelujah. Not only that, the ಅದು power of ಮಾತ್ರವಲ್ಲ, Satan is finished. ಸೈತಾನನ ಆಳ್ವಿಕೆ ಮುರಿದು ಹೋಗಿದೆ. Amen. Amen. Hallelujah. Can you say with me, Satan has no power over me? ನನ್ನ ಜೊತೆ ಹೇಳ್ತೀರಾ, ಸೈತಾನನಿಗೆ ನನ್ನ ಮೇಲೆ ಯಾವ ಆಳ್ವಿಕೆ ಇಲ್ಲ. Hallelujah. Sickness Amen. has no power over me. ಆ ಒಂದು ಅನಾರೋಗ್ಯಕ್ಕೆ ನನ್ನ ಮೇಲೆ ಯಾವ ಆಳ್ವಿಕೆ ಇಲ್ಲ ಎಂಬುದಾಗಿ ಹೇಳಿ. Amen. Hallelujah. My curse is removed and I am blessed. ನನ್ನ ಶಾಪವು ಮುರಿದು ಹಾಕಲ್ಪಟ್ಟಿದೆ, ನಾನು ಆಶೀರ್ವಾದ ಹೊಂದಿದ್ದೇನೆ. Hallelujah. Hallelujah. Say that I am no more a sinner, but I am a righteous person ನಾನು in Christ. ಪಾಪಿಯಲ್ಲ, ನಾನು ಕ್ರಿಸ್ತನಲ್ಲಿ ನೀತಿವಂತಿಕೆಯ ಮನುಷ್ಯನು. Amen. Amen. Praise God. See, Hallelujah. that is the sixth one what Jesus spoke on the cross. ಇದೇ ಯೇಸು ಸ್ವಾಮಿ 6ನೇ ವಾಕ್ಯ And ನುಡಿದಂತದ್ದಾಗಿದೆ. the seventh one, the 7ನೇ final one. ವಚನ. It's in Luke 23:46. ಆತನು ನುಡಿದಂತಹ ಕೊನೆಯ ಮಾತು ಅದು ಲೂಕನ ಪತ್ರಿಕೆ 23ನೇ ಅಧ್ಯಾಯ 46ನೇ ವಚನದಲ್ಲಿದೆ. And he says, Father, into your hands I commend my spirit. ತಂದೆ, ನನ್ನ ಆತ್ಮವನ್ನು ನಿನ್ನ ಕೈಗೆ ಒಪ್ಪಿಸಿಕೊಟ್ಟಿದ್ದೇನೆ. Hallelujah. Hallelujah. With those words he died on the cross. ಆ ವಚನಗಳನ್ನು ಹೇಳಿ ಯೇಸು ಸ್ವಾಮಿ ಆ ಕ್ರೂಜೆಯಲ್ಲಿ ಮರಣವನ್ನು See, ಅನುಭವಿಸಿದರು. after all the suffering, ಎಲ್ಲಾ ನೋವಿನ ಬಳಿಕ, after all the shame that he went through, ಈ ಎಲ್ಲಾ ಒಂದು ಆತನು ಹೋದಂತಹ ನಾಚಿಕೆಯಿಂದ, all the beatings, insults, spitting on the face, ಆ ಹೊಡೆತ, ಆ ಒಂದು ಉಗುಳುವಿಕೆ, ಎಲ್ಲ ಒಂದು ಹಾಸ್ಯಕರವಾದಂತಹ ಒಂದು ಸನ್ನಿವೇಶದಿಂದ ಕೂಡ, okay, after all the suffering, he knows he can find comfort only in the Father. ಎಲ್ಲ ಅವನು ಅನುಭವಿಸಿದ ಮೇಲೆ ಆತನಿಗೆ ಗೊತ್ತು, ಆತನಿಗೆ ಸಿಗುವಂತಹ ನೆಮ್ಮದಿ ತನ್ನ ತಂದೆಯ ಬಳಿ ಮಾತ್ರ ಎಂಬುದಾಗಿ. Amen. Amen. So he is surrendering his spirit into the Father's hands. ತನ್ನ ಆತ್ಮವನ್ನು ತನ್ನ ತಂದೆಯ ಕೈಗೆ ಈಗ ಆತನು ಒಪ್ಪಿಸಿಕೊಡ್ತಾ ಇದ್ದಾನೆ. Amen. Amen. Father, into your hands I ತಂದೆ, commend ನಿನ್ನ my spirit.
ಹಸ್ತಕ್ಕೆ ನನ್ನ ಆತ್ಮವನ್ನು ಸಮರ್ಪಿಸಿಕೊಡುತ್ತೇನೆ ಎಂಬುದಾಗಿ. You know what happened then? ಇಲ್ಲಿ ಏನಾಯ್ತು ಗೊತ್ತಾ? By then it was 3 or 3:30 in the afternoon. ಈಗ 3:30 ಗಂಟೆ ಆಗಿತ್ತು ಮಧ್ಯಾಹ್ನದ ವೇಳೆ. And the word of God says there was full darkness in that place. ದೇವರ ವಾಕ್ಯ ಹೇಳ್ತದೆ ಆ ಸ್ಥಳದಲ್ಲಿ ಕತ್ತಲೆ ಆಳ್ವಿಕೆ ಆಗಿತ್ತು ಎಂಬುದಾಗಿ. In fact, it says the whole earth is filled with darkness. ಇಡೀ ಒಂದು ಲೋಕವು ಕತ್ತಲೆಯಿಂದ ಆವರಿಸಲ್ಪಟ್ಟಿತ್ತು And there was earthquake. ಅಲ್ಲಿ ಭೂಕಂಪ ಕೂಡ ನಡೆಯಿತು ಎಂಬುದಾಗಿ ಹೇಳಲ್ಪಡುತ್ತಾ And ಇದೆ. in the temple, in the Jewish temple, ಅಲ್ಲಿ ಯಹೂದ್ಯರ ಒಂದು ದೇವಾಲಯದಲ್ಲಿ the veil is torn in between. ಅಲ್ಲಿ ಇದ್ದಂತಹ ಒಂದು ಪರದೆ ಇಬ್ಬಾಗವಾಗಿದೆ, Praise ಹರಿದು God. ಹೋಗಿದೆ. What is the meaning of that? ಇದರ ಅರ್ಥ ಏನು? The meaning is that in the temple they usually put a veil. ಆ ಒಂದು ದೇವಾಲಯದಲ್ಲಿ ಪರದೆ ಹಾಕ್ತಾ ಇದ್ರು, ಯಹೂದ್ಯರ ದೇವಾಲಯದಲ್ಲಿ ಪರದೆ. Very thick one, very big one, very costly one. ಒಂದು ತುಂಬಾ ಕಾಸ್ಟ್ಲಿ ಥಿಕ್ ಒನ್, ತುಂಬಾ ದಪ್ಪ ಗಾತ್ರದ ಒಂದು ಕರ್ಟನ್ ತರ ಹಾಕ್ತಾ ಇದ್ರು ಪರದೆ. Okay, anybody who has to come to the temple only outside, they stand outside. ಪರದೆಗೆ ಟೆಂಪಲ್ ಗೆ ದೇವಾಲಯಕ್ಕೆ ಬರುವವರು ಪರದೆ ಹೊರಗೆ ನಿಲ್ಬೇಕಾಗಿದೆ. Okay, that is a holy place. ಅದು ಅತಿ ಅದು ಪವಿತ್ರ ಸ್ಥಳ, ಪವಿತ್ರ ಸ್ಥಳವಾಗಿದೆ. Inside, after the curtain, there is one more place called most holy place. ಅತಿ ಪವಿತ್ರ ಸ್ಥಳ. ಆ ಪರದೆಯ ಒಳಗೆ ಇನ್ನೊಂದು ಸ್ಥಳ ಇದೆ, ಅದಕ್ಕೆ ಅತಿ ಪವಿತ್ರ ಸ್ಥಳ ಎಂಬುದಾಗಿ ಹೇಳಲ್ಪಡುತ್ತದೆ. Nobody can enter there. ಅಲ್ಲಿ ಯಾರು ಪ್ರವೇಶಿಸಲಾಗುವುದಿಲ್ಲ. Only the high priest after cleansing himself can enter. ಮಹಾಯಾಜಕ ಆತನನ್ನು ಶುದ್ಧೀಕರಿಸಿದ ಮೇಲೆ ಮಾತ್ರ ಅಲ್ಲಿ ಪ್ರವೇಶಿಸಲು ಅರ್ಹನು. If anybody enters just like that, they should die. ಯಾರಾದರೂ ತಪ್ಪಿ ಹೋಗಿ ಅಲ್ಲಿ ಒಳಗೆ ಪ್ರವೇಶಿಸ್ತಾ ಇದ್ರೆ ಅವರು ಮರಣ ಹೊಂದ್ತಾ ಇದ್ರು. 2 children unexpectedly entered during the time of Moses. They entered into the most holy place. They died immediately. 2 ಚಿಕ್ಕ ಮಕ್ಕಳು ಮೋಶೆಯ ಸಮಯದಲ್ಲಿ ಆ ಅತಿ ಪವಿತ್ರವಾದ ಸ್ಥಳಕ್ಕೆ ಪ್ರವೇಶಿಸಿದ್ರು, ಅವರು ತೀರಿ ಹೋದ್ರು. Why? ಯಾಕೆ? Because God is so holy that sin cannot enter. ದೇವರು ಅತಿ ಪವಿತ್ರನು, ಆ ಪಾಪವು ಆತನ ಪಾಪಿಯಾದ ಮನುಷ್ಯನು ಅಲ್ಲಿ ಪ್ರವೇಶಿಸಲು ಸಾಧ್ಯವಿಲ್ಲ. But because of what Jesus has done on the cross, ಆದರೆ ಯೇಸು ಸ್ವಾಮಿ ಮಾಡಿದ ಒಂದು ಕ್ರಿಯೆಯ ಮೂಲಕವಾಗಿ ಇನ್ನು ಮುಂದೆ ಆ ಪರದೆ ಇಲ್ಲ. ಆಮೆನ್. ಇನ್ನು ಮುಂದೆ ಆ ಪರದೆ ಇಲ್ಲ. It is torn. ಅದು ಹರಿಯಲ್ಪಟ್ಟಿದೆ. So today Paul says that we can enter the throne room of grace in boldness. ಆದುದರಿಂದ ಪೌಲನು ಹೇಳ್ತಾನೆ, ಇವತ್ತು ನಾವು ಒಂದು ಆ ದೇವರ ಸಿಂಹಾಸನದ ಕಡೆಗೆ ಧೈರ್ಯದಿಂದ ಪ್ರವೇಶಿಸಬಹುದು ಎಂಬುದಾಗಿ. Actually nobody can enter his throne room in boldness, not possible. ಯಾರು ಕೂಡ ಆತನ ಒಂದು ಸಿಂಹಾಸನದ ಕಡೆಗೆ ಧೈರ್ಯದಿಂದ ಹೋಗಲಿಕ್ಕೆ ಸಾಧ್ಯವಿಲ್ಲ. Okay, but Paul is saying we can enter because of the blood of Jesus. ಪೌಲನು ಹೇಳ್ತಾ ಇದ್ದಾನೆ ನಾವು ಪ್ರವೇಶಿಸಬಹುದು, ಯಾಕೆ? ಕ್ರಿಸ್ತನ ರಕ್ತದ ಮೇರೆಗೆ ಎಂಬುದಾಗಿ. Amen. Hallelujah. Because Christ has done it all. ಯಾಕಂದ್ರೆ ಕ್ರಿಸ್ತನು ಅದನ್ನು ಮಾಡಿ ತೀರಿಸಿದ್ದಾನೆ. And he rose again on the third day. ಮತ್ತು 3ನೇ ದಿನ ಎದ್ದು ಬಂದಿದ್ದಾನೆ. Amen. Hallelujah. Can you turn to neighbor and say, ನಿಮ್ಮ ಪಕ್ಕದವರ ತಿರುಗಿ ಹೇಳ್ತೀರಾ, everything is paid. ಎಲ್ಲವೂ ಕಟ್ಟಲ್ಪಟ್ಟಿದೆ. Amen. Amen. The payment is done. ಕಟ್ಟಲ್ಪಟ್ಟಿದೆ. Okay. ಕ್ರಯ ಕಟ್ಟಲ್ಪಟ್ಟಿದೆ. Praise God. Amen. The payment is done. He redeemed you. ಕ್ರಯ ಕಟ್ಟಲ್ಪಟ್ಟಿದೆ, ನಿಮ್ಮನ್ನು ಆತನು ಸಂಪೂರ್ಣವಾಗಿ ಬಿಡಿಸಿದ್ದಾನೆ. Hallelujah. Hallelujah. You are free. ನೀವು ಈಗ ಬಿಡುಗಡೆ ಹೊಂದಿದ್ದೀರಾ. Praise God. Praise Lord. Shall we all stand up? ನಾವೆಲ್ಲರೂ ಎದ್ದು ನಿಲ್ಲೋಣ. If you can take one thing from today. ಇವತ್ತಿನ ವಾಕ್ಯ ಭಾಗದಿಂದ ನೀವು ಒಂದು ವಿಷಯವನ್ನ ತೆಗೆದುಕೊಳ್ಳುವುದಾದ್ರೆ, think about that. What is one thing that I can take home? ಈ ಎಲ್ಲ ವಚನದ ನೀವು ಕೇಳಿದ್ರಲ್ಲ, ಇದ್ರ ಕುರಿತಾಗಿ ಆಲೋಚಿಸ್ರಿ. ನಾನು ಮನೆಗೆ ತೆಗೆದುಕೊಂಡು ಹೋಗುವಂತ ಒಂದು ವಿಷಯ ಯಾವುದಾಗಿರ್ಬೋದು. Today what you can take home is that God became sinner for us. He died on the cross, rose again on third day, and we are seated with him in the heavenly places. ಕ್ರಿಸ್ತನು ನಮಗೋಸ್ಕರ ಮರಣವನ್ನು ತಾಳಿದನು, ಪಾಪವನ್ನು ತನ್ನ ಮೇಲೆ ಹೊತ್ತನು. ಈಗ ಆತನು 3ನೇ ದಿನದಲ್ಲಿ ಸತ್ತೊಳಗಿಂದ ಎದ್ದು ಬಂದನು. ನಾವು ಕೂಡ ಆ ಪ್ರಸನ್ನತೆ, ಆ ಸಿಂಹಾಸನಕ್ಕೆ ಪ್ರವೇಶಿಸಲು ಅರ್ಹರಾಗಿದ್ದೇವೆ ಎಂಬ ಒಂದು ವಿಷಯ. Amen. Amen. The word of God says in Ephesians 2:8. ಎಫೆಸ್ಯ 2:8 ದೇವರ ವಾಕ್ಯ ಈ ರೀತಿಯಾಗಿ ಹೇಳುತ್ತದೆ, that Christ raised us up from the dead. ಕ್ರಿಸ್ತನು ನಮ್ಮನ್ನು ಮರಣದಿಂದ ಎಬ್ಬಿಸಿದನು. And he made us sit with him in that heaven. ಆತನ ಜೊತೆ ನಾವು ಆ ಸ್ವರ್ಗದಲ್ಲಿ ಕೂತುಕೊಳ್ಳಲು ಬಾಧ್ಯರನ್ನಾಗಿ ಮಾಡಿದ್ದಾನೆ. Amen. Amen. Today in your spirit you are with Christ in heaven. Amen. ಈ ಸಂದರ್ಭದಲ್ಲೂ ಕೂಡ ಆತ್ಮಿಕವಾಗಿ ನೀವು ಆತನ ಜೊತೆ ಆತ್ಮಿಕ ವಲಯದಲ್ಲಿ ಆತನ ಸಿಂಹಾಸನದಲ್ಲಿ ಕೂತಿದ್ದೀರಾ. Amen. Amen. When you pray, when you worship, don't search for God. ನೀವು ಪ್ರಾರ್ಥನೆ ಮಾಡುವಾಗ, ಆರಾಧನೆ ಮಾಡುವಾಗ ದೇವರಿಗೋಸ್ಕರ ಹುಡುಕಬೇಡಿ. He is in you. ಆತನು ನಿಮ್ಮಲ್ಲಿದ್ದಾನೆ And you are in him. ನೀವು ಆತನಲ್ಲಿ ಇದ್ದೀರಾ. Let's pray together. ನಾವು ಜೊತೆಯಾಗಿ ಪ್ರಾರ್ಥಿಸೋಣ. Loving heavenly Father, ತಂದೆಯಾದ ದೇವರೇ, you are the gardener. ಕರ್ತನೆ, ನೀನೇ ತೋಟಗಾರನು. And Jesus is the vine and we are the branches. ನಾವು ಬಳ್ಳಿಗಳು. ಯೇಸು ಸ್ವಾಮಿ ದ್ರಾಕ್ಷಬಳ್ಳಿ, ನಾವು ಕೊಂಬೆಗಳಾಗಿದ್ದೇವೆ. Hallelujah. Lord, you are Father, you are the gardener. ನೀವೇ ತೋಟಗಾರನು ತಂದೆ. And Jesus is the vine and we are the branches. ಯೇಸು ಸ್ವಾಮಿಯೇ ದ್ರಾಕ್ಷಬಳ್ಳಿ, ನಾವು ಕೊಂಬೆಗಳು. If we are in him and he is in us. ನಾವು ಕ್ರಿಸ್ತನಲ್ಲಿದ್ದರೆ ಆತನು ನಮ್ಮಲ್ಲಿದ್ದಾನೆ. And we are fruitful. ನಾವು
ಫಲಿಸುತ್ತೇವೆ. Without him we cannot do anything. ಆತನಿಲ್ಲದೆ ನಾವು ಏನು ಮಾಡಲು ಸಾಧ್ಯವಿಲ್ಲ. But in him ಆದ್ರೆ ಆತನಲ್ಲಿ we are more than conquerors. ನಾವು ಜಯಶಾಲಿಗಳಿಗಿಂತ ಹೆಚ್ಚಿನವರು. In him ಆತನಲ್ಲಿ we are victorious. ನಾವು ಜಯಶಾಲಿಗಳು. In Jesus Christ ಯೇಸು ಸ್ವಾಮಿಯಲ್ಲಿ we are entitled for the inheritance of God. ನಾವು ಆತನ ಒಂದು ಸ್ವಾಸ್ಥ್ಯಕ್ಕೆ. ಸ್ವಾಸ್ಥ್ಯಕ್ಕೆ ಬಾಧ್ಯರಾಗಿದ್ದೇವೆ. In Christ we are filled with the Holy Spirit. ಕ್ರಿಸ್ತನಲ್ಲಿ ನಾವು ಪವಿತ್ರಾತ್ಮದಿಂದ ತುಂಬಿಸಲ್ಪಟ್ಟಿದ್ದೇವೆ. The same Spirit who raised Jesus from the dead. ಕ್ರಿಸ್ತನನ್ನು ಎಬ್ಬಿಸಿದ ಅದೇ ಆತ್ಮವು He is also living inside ನಮ್ಮ of us. ಒಳಗೆ ಕೂಡ ಜೀವಿಸ್ತಾ He is ಇದೆ. empowering us. ಆತನು ನಮ್ಮನ್ನು ಬಲಪಡಿಸ್ತಾನೆ. In Jesus name. ಯೇಸು ಸ್ವಾಮಿ Oh, ನಾಮದಲ್ಲಿ whoever heard this message ಈ today. ವಾಕ್ಯವನ್ನು ಕೇಳಿದ ನಾವೆಲ್ಲರೂ Oh, help us, Father God, to come to close relationship with the Holy Spirit. ನಾವೆಲ್ಲರೂ ಯೇಸು ಸ್ವಾಮಿಯ ಜೊತೆ ಪವಿತ್ರಾತ್ಮನ ಜೊತೆ ಹೆಚ್ಚಾದಂತ ಆತ್ಮಿಕ ಸಮಯವನ್ನು ಕಳೆದುಕೊಳ್ಳಲು ನಮಗೆ ಸಹಾಯ Lord, ಮಾಡುತ್ತಾನೆ. we pray in Jesus' name. ಯೇಸು ಸ್ವಾಮಿ ನಾಮದಲ್ಲಿ As we walk with the Holy ಪ್ರಾರ್ಥಿಸುತ್ತೇವೆ. ನಾವು Spirit, ಪವಿತ್ರಾತ್ಮನ ಜೊತೆ ನಡೆಯುವಾಗ we see great things ನಾವು happening. ಹೆಚ್ಚಿನ ಉನ್ನತವಾದ ಸಂಗತಿಗಳು ನಮ್ಮ ಜೀವಿತದಲ್ಲಿ Today we ನೋಡೋಣ. believe our hands are blessed. ನಮ್ಮ ಕೈಗಳು ಆಶೀರ್ವದಿಸಲ್ಪಟ್ಟಿದೆ ಎಂಬುದಾಗಿ ನಾವು ನಂಬ್ತೇವೆ. When we lay hands upon the sick, they'll be healed. ನಾವು ಕಾಯಿಲೆ ಇದ್ದವರ ಮೇಲೆ ಕೈಗಳನ್ನು ಇಡುವಾಗ ಅವರು ರಕ್ಷಣೆ ಹೊಂತಾರೆ, ಅವರು ಸ್ವಸ್ಥತೆಯನ್ನು ಹೊಂತಾರೆ. We believe our tongue is blessed. ನಮ್ಮ ನಾಲಿಗೆಗಳು ಸ್ವಾಮಿ ಆಶೀರ್ವದಿಸಲ್ಪಟ್ಟಿದೆ. When we release the word of blessing, ನಾವು ದೇವರ ವಾಕ್ಯವನ್ನು ಆಶೀರ್ವಾದ ವಚನಗಳನ್ನು ಬಿಡುಗಡೆ ಮಾಡುವಾಗ it will happen in Jesus' ಅದು name. ನಡೆಯುತ್ತದೆ ಯೇಸು ಸ್ವಾಮಿ ನಾಮದಲ್ಲಿ. We believe our thoughts are blessed. ನಮ್ಮ ಆಲೋಚನೆಗಳು ಆಶೀರ್ವದಿಸಲ್ಪಟ್ಟಿದೆ ಎಂಬುದಾಗಿ ನಾವು ನಂಬ್ತೇವೆ. We think about the heavenly things, Amen. not on the things of the earth. ಸ್ವರ್ಗೀಯ ವಿಷಯಗಳ ಕುರಿತಾಗಿ ನಾವು ಆಲೋಚಿಸ್ತೇವೆ, ಲೌಕಿಕ ವಿಷಯಗಳಲ್ಲ ಸ್ವಾಮಿ. We believe our ears are blessed. ನಮ್ಮ ಕಿವಿಗಳು ಆಶೀರ್ವದಿಸಲ್ಪಟ್ಟಿದೆ ಎಂಬುದಾಗಿ ನಾವು And ನಂಬ್ತೇವೆ. we can hear the voice of God every day. ನಾವು ದೇವರ ಸ್ವರವನ್ನು ದಿನ ಕೇಳಬಹುದಾಗಿದೆ. We believe our mind is blessed. ನಾವು ನಂಬ್ತೇವೆ ನಮ್ಮ ಮನಸ್ಸು ಆಶೀರ್ವದಿಸಲ್ಪಟ್ಟಿದೆ. And it is getting renewed every day after day. ದಿನ ದಿನೇ ಅದು ನವೀಕರಣಗೊಂಡಿದೆ. We believe our life is blessed. ನಾವು ನಂಬ್ತೇವೆ ನಮ್ಮ ಜೀವಿತ ಆಶೀರ್ವದಿಸಲ್ಪಟ್ಟಿದೆ. And we are in the perfect will of ನಾವು God. ದೇವರ ಚಿತ್ತಾನುಸಾರವಾಗಿಯೇ ಇದ್ದೇವೆ. We believe our family is ನಾವು blessed. ನಂಬ್ತೇವೆ ನಮ್ಮ ಕುಟುಂಬವು ಆಶೀರ್ವದಿಸಲ್ಪಟ್ಟಿದೆ. We believe our children are ನಮ್ಮ blessed. ಮಕ್ಕಳು We ಆಶೀರ್ವದಿಸಲ್ಪಟ್ಟಿದ್ದಾರೆ. believe our parents are blessed. ನಮ್ಮ ತಂದೆ ತಾಯಿಗಳು And ಆಶೀರ್ವದಿಸಲ್ಪಟ್ಟಿದ್ದಾರೆ. as one family we serve you, Lord. ನಾವು ಒಂದೇ ಕುಟುಂಬವಾಗಿ ನಿನ್ನನ್ನು ಸೇವಿಸ್ತೇವೆ We ಕರ್ತನೇ. believe our legs are blessed. ನಮ್ಮ ಕಾಲುಗಳು ಆಶೀರ್ವದಿಸಲ್ಪಟ್ಟಿದೆ. Oh, wherever we walk, the places will be set free. ನಾವು ನಡೆಯುವ ಸ್ಥಳಗಳಲ್ಲಿ ಸ್ವಾಮಿ ಬಿಡುಗಡೆಗೊಳ್ಳುತ್ತದೆ. We are the living ark of covenant. ನಾವು ಜೀವಿಸುವಂತ ದೇವರ ಮಂಜೂಷವಾಗಿದ್ದೇವೆ. God's presence is in us and comes ದೇವರ with us. ಪ್ರಸನ್ನತೆ ನಮ್ಮ ಜೊತೆ ನಮ್ಮ ಒಳಗೆ ಇದೆ. Wherever we go, the people are set free. ನಾವು ಹೋಗುವಲ್ಲೆಲ್ಲ ಜನರು ಬಿಡುಗಡೆ ಹೊಂದುತ್ತಾರೆ. Wherever we go, there is freedom and ನಾವು joy. ಹೋಗುವಾಗೆಲ್ಲ ಸ್ವಾತಂತ್ರ್ಯವು ಸಂತೋಷವೂ ಇದೆ. Wherever we are, there is presence of God. ನಾವೆಲ್ಲಿ ಇದ್ದೇವೋ ಅಲ್ಲಿ ದೇವರ ಪ್ರಸನ್ನತೆ ಇದೆ. And all these are possible because of what Jesus has done on the cross. ಇದೆಲ್ಲವೂ ನಡೆಯುತ್ತದೆ ಯೇಸು ಕ್ರಿಸ್ತನು ಕ್ರೂಚಿಯ ಮೇಲೆ ಮಾಡಿದ ಒಂದು ವಿಷಯದ ನಿಮಿತ್ತವಾಗಿ. Lord, we thank you for everything. ಕರ್ತನೇ ಸ್ತೋತ್ರ ಸ್ವಾಮಿ, ಎಲ್ಲದಕ್ಕಾಗಿ ಸ್ತೋತ್ರ. Dear friends, shall we say thank you, Jesus? ತಂದೆ ಸ್ತೋತ್ರ ಎಂಬುದಾಗಿ ಹೇಳೋಣವಾ? Can we say thank you, Jesus? ತಂದೆ ಸ್ತೋತ್ರ, ಯೇಸುವೇ ಸ್ತೋತ್ರ. ಯೇಸುವೇ ಸ್ತೋತ್ರ, Thank you, Jesus, ಯೇಸುವೇ ಸ್ತೋತ್ರ for everything. ಎಲ್ಲದಕ್ಕಾಗಿ ಸ್ತೋತ್ರ. Thank you for your blood. ನಿನ್ನ ರಕ್ತಕ್ಕಾಗಿ ಸ್ತೋತ್ರ. Thank you ಯೇಸುವೇ. for your body. ನಿನ್ನ ಕೆಲಸಕ್ಕಾಗಿ ಸ್ತೋತ್ರ, ನಿನ್ನ ವಾಕ್ಯಕ್ಕಾಗಿ ಸ್ತೋತ್ರ. We are one in you. ನಾವು ನಿಮ್ಮಲ್ಲಿ ಐಕ್ಯವಾಗಿದ್ದೇವೆ. We thank you forever. ನಿತ್ಯಕ್ಕೂ ನಿನಗೆ ಸ್ತೋತ್ರ. We are yours. ನಾವು ನಿಮ್ಮದಾಗಿದ್ದೇವೆ. We are yours. ನಾವು ನಿಮ್ಮವರಾಗಿದ್ದೇವೆ. In Jesus' name. ಯೇಸು ಸ್ವಾಮಿ ನಾಮದಲ್ಲಿ. Amen. 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 May the grace of our Lord Jesus Christ, ಯೇಸು ಕ್ರಿಸ್ತನ ಕೃಪೆಯು, love of the Father, ತಂದೆಯ ದೇವರ ಪ್ರೀತಿಯು, and the fellowship of the Holy Spirit ಪರಿಶುದ್ಧಾತ್ಮನ ಅನ್ಯೋನ್ಯತೆಯು be with us and lead us ನಮ್ಮೆಲ್ಲರೊಂದಿಗೆ ಇದ್ದು ನಮ್ಮನ್ನು ಮುನ್ನಡೆಸಲಿ. until the day we meet Jesus ಯೇಸು Christ. ಸ್ವಾಮಿಯನ್ನ ನಾವು ಮುಟ್ಟುವ ತನಕ. Amen. Hallelujah. Amen. Amen. Praise the Lord.